ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯಾಥ್ ಬ್ರೋ. ಏನಿವತ್ತು ಸ್ಟೂಡೆಂಟ್ಸ್ ಅಂತ ಹೇಳೋ ಬದಲು ಫ್ರೆಂಡ್ಸ್ ಅಂತ ಕರೀತಾ ಇದ್ದಾರಲ್ಲ ಅಂತ ಅನ್ಕೊಂತಾ ಇದ್ದೀರಾ? ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಯಾರ್ಯಾರು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಬರೀತಾ ಇದ್ದೀರಿ ಅಕ್ಟೋಬರ್ ಮಂತಲ್ಲಿ, ಅವರಿಗೋಸ್ಕರ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಮ್ಯಾಥಮೆಟಿಕಲ್ ಚಾಪ್ಟರ್ಸ್ ಆರ್ ಕಾನ್ಸೆಪ್ಟ್ಸ್ ವಿಚ್ ಆರ್ ರಿಲೇಟೆಡ್ ಫಾರ್ ದ PUC ಸೈನ್ಸ್ ಸ್ಟ್ರೀಮ್. ಹೌದಾ? ಆ ಒಂದು ಸ್ಟ್ರೀಮ್ ಒಳಗಡೆ ಯಾವ್ಯಾವ ಚಾಪ್ಟರ್ಸ್ ಬರ್ತಾವಲ್ಲ ಆ ಎಲ್ಲ ಕಾನ್ಸೆಪ್ಟ್ಸನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸೀರೀಸ್ ಆಫ್ ವಿಡಿಯೋಸನ್ನು ಮಾಡಲಿಕ್ಕೆ ಡಿಸೈಡ್ ಮಾಡಿದ್ದೀನಿ. ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಸ್ಗಳನ್ನು ನೀವು ತಪ್ಪದೆ ನೋಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ಸೊ ಇನ್ ದಿಸ್ ಸೆಷನ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಸೆಟ್ ಥಿಯರಿ. ಸೆಟ್ ಥಿಯರಿ ಮೇಲೆ ಯಾವ ಥರ ಕ್ವಶನ್ಸ್ ಬರುತ್ತೆ, ಕಾನ್ಸೆಪ್ಟ್ ಏನೇನೆಲ್ಲ ಇರುತ್ತೆ ಅಂತ ನಾವು ನೋಡೋಣ. ಸೊ ಕಮಿಂಗ್ ಟು ದ ಡೆಫಿನಿಷನ್ ಆಫ್ ಸೆಟ್ ಈಸ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಅವು ಆಬ್ಜೆಕ್ಟ್ಸ್ ಎಂಥವಾಗಿರ್ತಾವ ಅಂತಂದ್ರೆ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ಸ್ ಆಗಿರ್ತವೆ. ವೆಲ್ ಡಿಫೈನ್ಡ್ ಅಂತಂದ್ರೆ ಅವು ಡಿಫೈನ್ ಮಾಡ್ಲಿಕ್ಕೆ ಬರ್ತಾ ಇರ್ಬೇಕು. ಈಗ ಎ ಈಸ್ ಈಕ್ವಲ್ ಟು ಸೆಟ್ ಆಫ್ all the writers, all the best writers of India, best writers of India ಅಂತ ತಗೊಂಡ್ರೆ ದಿಸ್ ಈಸ್ ನಾಟ್ ಎ ವೆಲ್ ಡಿಫೈನ್ಡ್ ಕಲೆಕ್ಷನ್. ಯಾಕೆ? ಇದು ಬೆಸ್ಟ್ ರೈಟರ್ಸ್ ಅನ್ನೋ ಒಂದು ಏನು ವರ್ಡ್ ಐತಲ್ಲ, ಬೆಸ್ಟ್ ಅನ್ನ ನಾವು ಮೆಜರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಬರೋದಿಲ್ಲ, ವೆಲ್ ಡಿಫೈನ್ಡ್ ಆಗೋದಿಲ್ಲ ಇದು. ಸೊ ದಿಸ್ ಈಸ್ ನಾಟ್ ಅನ್ ಎಕ್ಸಾಂಪಲ್ ಆಫ್ ಎ ಸೆಟ್. ಸಪೋಸ್ ಎ ಈಸ್ ಈಕ್ವಲ್ಸ್ ಟು 1 2 3 4 5 ಸೋ ಆನ್ ಅಂತ ಕೊಟ್ರಿ ಅಂತಂದ್ರೆ ಇದೇನಾಗುತ್ತೆ? ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎ ಸೆಟ್. ಯಾಕಂತಂದ್ರೆ ನಾವು ಈ ಏನ್ ಸೆಟ್ ನೋಡ್ತಾ ಇದೀವಲ್ಲ, ಇದು ಪರ್ಸನ್ ಟು ಪರ್ಸನ್ ಸೆಟ್ ಒಳಗಡೆ ಇರ್ತಕ್ಕಂಥ ಆಬ್ಜೆಕ್ಟ್ಸ್ ಆರ್ ಮೆಂಬರ್ಸ್ ಚೇಂಜ್ ಆಗೋದೇ ಇಲ್ಲ. ಸೊ ವಿ ಕಾಲ್ ಇಟ್ ಆಸ್ ದ ಸೆಟ್. ಯಾಕಂದ್ರೆ ಇದು ವೆಲ್ ಡಿಫೈನ್ಡ್ ಕಲೆಕ್ಷನ್ ಐತಿ. ಅಂಡ್ ಈಚ್ ಮೆಂಬರ್ ಆಫ್ ದಿ ಸೆಟ್ ಆರ್ ನೋನ್ ಆಸ್ ಎಲಿಮೆಂಟ್ಸ್ ಅಂತ ಕರಿತೀವಿ ನಾವು. ಮೆಂಬರ್ಸ್ ಆಫ್ ದಿ ಸೆಟ್ಸ್, ಮೆಂಬರ್ಸ್ ಆಫ್ ದ ಸೆಟ್ ಆರ್ ಕಾಲ್ಡ್ ಎಲಿಮೆಂಟ್ಸ್. ಓಕೆ, ಸಪೋಸ್ ಎ ಈಕ್ವಲ್ಸ್ ಟು AEIOU ಅಂತ ಅನ್ಕೊಡ್ರಿ. ದೆನ್ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಸೆಟ್ ಎ, ಅದನ್ನ ಕಾರ್ಡಿನಾಲಿಟಿ ಆಫ್ ಸೆಟ್ ಎ ಅಂತ ಕರಿತೀವಿ. 1 2 3 4 5 ಮೆಂಬರ್ಸ್ ಅದಾರಲ್ಲ, ಸೊ ದಟ್ ಬಿಕಮ್ಸ್ ಈಕ್ವಲ್ಸ್ ಟು 5. 10 ಮೆಂಬರ್ಸ್ ಇದ್ರೆ 10. ಓಕೆ, ಸೊ ಅದರೊಳಗಡೆ ಎಷ್ಟು ಎಲಿಮೆಂಟ್ಸ್ ಇರ್ತಾವಲ್ಲ ಅದನ್ನ ಕೌಂಟ್ ಮಾಡಿ ಬರದ್ರಿ ಅಂತಂದ್ರೆ ದಟ್ ವಿಲ್ ಬಿ ದ ಕಾರ್ಡಿನಾಲಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಸೆಟ್. ನಾನು ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಕನ್ನಡದಲ್ಲೂ ಕೂಡ ಕೆಲವೊಂದು ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿದ್ದೀನಿ, ನೀವು ನೋಟ್ ಮಾಡ್ಕೋಬಹುದು. ಓಕೆ, ನನ್ನ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಇರುತ್ತೆ, ಬಟ್ ಸ್ಟೇಟ್ಮೆಂಟ್ಸ್ ಎಲ್ಲ ಇಂಗ್ಲಿಷಲ್ಲಿ ನಾನು ರೀಡ್ ಮಾಡೋದು, ಇಂಗ್ಲಿಷಲ್ಲೇ ಎಕ್ಸ್ಪ್ಲನೇಷನ್ ಮಾಡೋದು. ನೆಕ್ಸ್ಟ್, ಈಗ ಸೆಟ್ ಅನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ 2 ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಒಂದು ರೋಸ್ಟರ್ ಫಾರ್ಮ್, ಸೆಕೆಂಡ್ ಒನ್ ಈಸ್ ಸೆಟ್ ಬಿಲ್ಡರ್ ಫಾರ್ಮ್. ಹಾಗಾದ್ರೆ ರೋಸ್ಟರ್ ಫಾರ್ಮ್ ಅಲ್ಲಿ ಏನ್ ಮಾಡ್ತೀವಿ? ರೋಸ್ಟರ್ ಫಾರ್ಮ್ ಒಳಗಡೆ ವಿ ವಿಲ್ ಲಿಸ್ಟ್ ಆಲ್ ದ ಎಲಿಮೆಂಟ್ಸ್ ಆಫ್ ದಿ ಸೆಟ್. ಫಾರ್ ಎಕ್ಸಾಂಪಲ್ ಎ ಈಕ್ವಲ್ಸ್ ಟು 1 2 3 4 5 ಅಂತ ನೀವು ನೋಡಬಹುದು. ಹೌದಾ? ಇನ್ ಕೇಸ್ ಆಫ್ ಸೆಟ್ ಬಿಲ್ಡರ್ ಫಾರ್ಮ್ ವಿ ವಿಲ್ ಯೂಸ್ ಎ ರೂಲ್ ಟು ಬಿಲ್ಡ್ ದ ಸೆಟ್. ಓಕೆ, ಈ ಒಂದು ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಯಾವ ರೀತಿ ಎಕ್ಸಾಂಪಲ್ಸ್ ಬರ್ತಾವ ನೋಡ್ರಿ. ಎ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದ್ಯಾಟ್. ನಾವು ಸೆಟ್ ಒಳಗಡೆ ಬರೆಯುವಾಗ ಈ ರೀತಿ ಸಿಂಬಲ್ಸ್ ಯೂಸ್ ಮಾಡ್ತೀವಿ. ಎಕ್ಸ್ ಸಚ್ ದ್ಯಾಟ್ ಅಂದ್ರೆ ಎಕ್ಸ್ ಇದು ಹಿಂಗದಲ್ಲ, ಹೆಂಗೈತಪ್ಪ ಅಂತಂದ್ರೆ ಎಕ್ಸ್ ಬಿಲಾಂಗ್ಸ್ ಟು ಎನ್. ಅಂದ್ರೆ ಎಕ್ಸ್ ನ್ಯಾಚುರಲ್ ನಂಬರ್ ಒಳಗಡೆ ಐತಿ, ಮತ್ತೇನೈತಿ ಅಂದ್ರೆ ಇಟ್ ಈಸ್ ಲೆಸ್ ದೆನ್ 6. ಬಹಳಷ್ಟು ಜನಕ್ಕೆ ಲೆಸ್ ದೆನ್ ಗ್ರೇಟರ್ ದೆನ್ ಸಿಂಬಲ್ ಕನ್ಫ್ಯೂಸ್ ಆಗತ್ತೆ ನೋಡ್ರಿ. ಇದು ಲೆಸ್ ದೆನ್ ಎಲ್ ಶೇಪ್ನಾಗ ಇರುತ್ತೆ, ಲೆಸ್ ದೆನ್. ಒಂದು ನೆನಪಿಟ್ರ ಅಂತಂದ್ರೆ
ಗ್ರೇಟರ್ ದೆನ್ ಆಟೋಮೆಟಿಕ್ಲಿ ನೆನಪು ಉಳಿದೇ ಉಳಿಯುತ್ತೆ. ಇದು ಗ್ರೇಟರ್ ದೆನ್. ಫೈನ್. ನೆಕ್ಸ್ಟ್ ಇನ್ನೊಂದು ಸಿಂಬಲ್ ಯೂಸ್ ಮಾಡ್ತೀವಿ ನಾವು ಸೆಟ್ ಥಿಯರಿ ಒಳಗಡೆ. ಇದು ಯಾರ ಸಿಂಬಲ್ ಅಂತಂದ್ರೆ ಬಿಲಾಂಗ್ಸ್ ಟು ಅಂತ. ಬಿಲಾಂಗ್ಸ್ ಟು ಅಂತಂದ್ರೆ ಸೆಟ್ ಒಳಗಡೆ ಇದೆ ಅಂತ ಅರ್ಥ. ಎಲಿಮೆಂಟ್ಸ್ ಯೂಸ್ ಮಾಡ್ತೀವಿ. ಅಂಡ್ ಇನ್ನೊಂದು ಸಿಂಬಲ್ ಯಾವುದು, ಡಸ್ ನಾಟ್ ಬಿಲಾಂಗ್ಸ್ ಟು. ಡಸ್ ನಾಟ್ ಬಿಲಾಂಗ್ಸ್ ಟು. ಓಕೆ, ಅಂದ್ರೆ ಸೆಟ್ ಒಳಗಡೆ ಇಲ್ಲದೆ ಇರ್ಲಿಲ್ಲಪ್ಪ ಅಂತಂದ್ರೆ ಎಲಿಮೆಂಟ್, ಆ ಒಂದು ಕೇಸ್ ಒಳಗಡೆ ಈ ಸಿಂಬಲ್ ಅನ್ನು ಯೂಸ್ ಮಾಡ್ತೀವಿ. ಇವು ಎರಡೂ ಸಿಂಬಲ್ಸ್ ಎಲಿಮೆಂಟ್ಸ್ ಯೂಸ್ ಮಾಡ್ತೀವಿ, ನಾಟ್ ಫಾರ್ ಸೆಟ್. ರಿಮೆಂಬರ್ ದಿಸ್ ಪಾಯಿಂಟ್. ಓಕೆ, ಸೊ ಈ ಎರಡು ಕಾನ್ಸೆಪ್ಟ್ ಮೇಲೆ ನಿಮಗೆ ಎಕ್ಸಾಮ್ ಒಳಗಡೆ ಯಾವ ರೀತಿ ಕ್ವಶನ್ಸ್ ಬರ್ತಾವ ಅಂತಂದ್ರೆ, ನಿಮ್ಗೆ ಏನ್ ಮಾಡಿರ್ತಾನ ಅಂತಂದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಕೊಟ್ಟಿರ್ತಾನ ಒಂದು ಸೆಟ್, ಅದನ್ನ ರೋಸ್ಟರ್ ಫಾರ್ಮ್ಗೆ ಎಕ್ಸ್ಪ್ರೆಸ್ ಮಾಡೋದಿರುತ್ತೆ, ಅಥವಾ ರೋಸ್ಟರ್ ಫಾರ್ಮ್ ಕೊಟ್ಟಿರ್ತಾನೆ ಅದನ್ನ ಸೆಟ್ ಬಿಲ್ಡರ್ ಫಾರ್ಮ್ಗೆ ಬರೆಯೋದಿರುತ್ತೆ. ಇನ್ ದ್ಯಾಟ್ ಕೇಸ್ ನಾವೇನ್ ಮಾಡ್ಬೇಕು ಅಂತಂದ್ರೆ, ಸಪೋಸ್ ಸೆಟ್ ಬಿಲ್ಡರ್ ಕೊಟ್ಟಾನ ಅಂತ ಅನ್ಕೊಡ್ರಿ, ಅಲ್ಲಿ ಏನಿರುತ್ತೆ ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆರ್ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಫಸ್ಟ್ ಎಲಿಮೆಂಟ್ ವೈಸ್ ಚೆಕ್ ಮಾಡ್ತಾ ಹೋಗ್ರಿ. ಒಂದು 3-4 ಎಲಿಮೆಂಟ್ಸ್ ನೀವು ಚೆಕ್ ಮಾಡಿದಿರಿ ಅಂತಂದ್ರೆ ಆಪ್ಷನ್ಸ್ ಒಳಗಡೆ ಡಿಲೀಟ್ ಆಗ್ತಾ ಹೋಗ್ತಾವೆ ಕೆಲವೊಂದು ಆಪ್ಷನ್ಸ್ಗಳು. ಅದು ಯಾವ ರೀತಿ ಅಂತ ನಾವು ನೋಡೋಣ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಆಪ್ಷನ್ಸ್ ಡಿಲೀಟ್ ಮಾಡಿ ಆದ್ಮೇಲೆ ಲಾಸ್ಟಿಗೆ ಒಂದು ಆಪ್ಷನ್ ಉಳಿಯುತ್ತೆ ನಿಮಗೆ. ಕಂಪ್ಲೀಟ್ ಆಗಿ ಸೆಟ್ ಫಾರ್ಮ್ ಆಗೋವರೆಗೂ ನೀವು ಸಾಲ್ವ್ ಮಾಡಬೇಕು ಅಂತೇನಿಲ್ಲ. ಆ ಲಾಸ್ಟ್ ಆಪ್ಷನ್ ಒಳಗಡೆ ಇರುವಂತ ಒಂದು ಎಲಿಮೆಂಟ್ ಎಕ್ಸ್ಟ್ರಾ ಬಂದರೂ ಕೂಡ ದ್ಯಾಟ್ ವಿಲ್ ಬಿ ದ ಆನ್ಸರ್, ಕರೆಕ್ಟ್ ಆನ್ಸರ್. ಓಕೆ, ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕಿಲ್ಲಿ. KPSC ಆಗಿರ್ಬೋದು ಅಥವಾ KEA ಆಗಿರ್ಬೋದು, ಈ ತರ ಕ್ವಶನ್ಸ್ ಅನ್ನ ಚೂಸ್ ಮಾಡೋ ಚಾನ್ಸಸ್ ಇರುತ್ತೆ. ದೆನ್ ಅದೇ ನಾನು ಹೇಳಿದ್ನಲ್ಲ, ರೋಸ್ಟರ್ ಫಾರ್ಮ್ ಅನ್ನ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಇಲ್ಲಿ ನೋಡ್ಬೋದು ನೀವು. ಇದೊಂದು ರೋಸ್ಟರ್ ಫಾರ್ಮ್ಗೆ ಎಕ್ಸಾಂಪಲ್. 1 2 3 4 5 ಸೆಟ್ ಕಂಟೈನ್ಸ್ 1 2 3 4 5. ಅದ್ರದ್ದು ಸೆಟ್ ಬಿಲ್ಡರ್ ಫಾರ್ಮ್ ಬರೀರಿ ಅಂತಂದ್ರೆ ಇಲ್ಲಿ ಬರೋದ ನಾವು ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಅನ್ನ n ಇಂದ ಡಿನೋಟ್ ಮಾಡ್ತೀವಿ. ಸೊ ನ್ಯಾಚುರಲ್ ನಂಬರ್ಸ್ ಬಿಗಿನ್ಸ್ ವಿತ್ 1 2 3 4 5 ಸೋ ಆನ್. ಓಕೆ, ನೆಕ್ಸ್ಟ್ ಹೋಲ್ ನಂಬರ್ಸ್ ಅಂತಂದ್ರೆ 0 ದಿಂದ ಸ್ಟಾರ್ಟ್ ಮಾಡ್ತೀವಿ. 0 1 2 3 ಸೋ ಆನ್. ನೆಕ್ಸ್ಟ್ ಇಂಟೀಜರ್ ಅನ್ನ ಐದರ್ z ಆರ್ i ಇಂದ ಡಿನೋಟ್ ಮಾಡ್ತೀವಿ ನಾವು. 0 ಪ್ಲಸ್ ಆರ್ ಮೈನಸ್ 1 ಪ್ಲಸ್ 1 ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 3 ಸೋ ಆನ್. ಇವೆಲ್ಲ ಇಂಟೀಜರ್ಸ್. 0ಗೆ ನಾವು ನಾನ್ ನೆಗೆಟಿವ್ ಇಂಟೀಜರ್ ಅಂತ ಕರಿತೀವಿ. ಓಕೆ, ನೆನ್ಪಿಟ್ಕೋಬೇಕು ಇದನ್ನ. ದೆನ್ ಆಡ್ ಇಂಟೀಜರ್ಸ್ ಇರ್ತಾವ, ಈವನ್ ಇಂಟೀಜರ್ಸ್ ಕೂಡ ಇರ್ತಾವ ನಾವು. ನೆಕ್ಸ್ಟ್ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, z ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅನ್ನ ನಾವು ಯೂಶುವಲಿ ಇಂಟರ್ವಲ್ ಫಾರ್ಮ್ನಾಗ ಬರಿತೀವಿ, -∞ ಟು +∞ ಅಂತ. ಯಾಕಂದ್ರೆ ಸಾಕಷ್ಟು ರಿಯಲ್ ನಂಬರ್ಸ್ ಅದಾವ, ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ. -∞ ಇಂದ ಸ್ಟಾರ್ಟ್ ಮಾಡಿ +∞ ವರೆಗೂ ಹೋಗ್ತೀವಿ. ನೀವು ಇದನ್ನ ನಂಬರ್ ಲೈನ್ ಮೇಲೆನೂ ಕೂಡ ಪ್ಲಾಟ್ ಮಾಡಬಹುದು. ಇಲ್ಲಿ -∞ ಇರುತ್ತೆ, ಇಲ್ಲಿ +∞ ಇರುತ್ತೆ. ಈ ಥರನ ಯಾವತ್ತು ನಾವು ಕನ್ಸಿಡರ್ ಮಾಡೋದಿಲ್ಲ, ಎಕ್ಸ್ಕ್ಲೂಡ್ ಮಾಡ್ತೀವಿ, ಇಂಟರ್ವಲ್ ಫಾರ್ಮ್ನಾಗ ಬರಿತೀವಿ. ಓಕೆ, ದೆನ್ ಕಮ್ಸ್ ರ್ಯಾಷನಲ್ ನಂಬರ್ಸ್. ಯಾವ ನಂಬರ್ಸ್ ರೀ? ರ್ಯಾಷನಲ್ ನಂಬರ್. ಯಾವ ನಂಬರ್ ಅನ್ನ p/q ಫಾರ್ಮ್ನಾಗ ಬರೀಲಿಕ್ಕೆ ಆಗತ್ತಲ್ಲ, ವೇರ್ q ಇಸ್ ನಾಟ್ ಈಕ್ವಲ್ ಟು 0, ಡಿನಾಮಿನೇಟರ್ 0 ಇರಬಾರ್ದು, ಅಂತ ನಂಬರ್ಸ್ ಅನ್ನ ನಾವು ಏನಂತ ಕರಿತೀವಿ? ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ದೆನ್ ಕಮ್ಸ್ ಇರ್ರ್ಯಾಷನಲ್ ನಂಬರ್ಸ್. √2, √5, √7 ಆರ್ ಕಾಲ್ಡ್ ಇರ್ರ್ಯಾಷನಲ್ ನಂಬರ್ಸ್. q' ಇಂದ ಡಿನೋಟ್ ಮಾಡ್ತೀವಿ ಇರ್ರ್ಯಾಷನಲ್ ನಂಬರ್ಸ್. ನೆಕ್ಸ್ಟ್ ನಾನು ಆಗ್ಲೇ ಹೇಳಿದ ಹಾಗೆ x ಬಿಲಾಂಗ್ಸ್ ಟು a ಅಂತಂದ್ರೆ ಆ x ಅನ್ನುವಂತ ಎಲಿಮೆಂಟ್ ಇದು ಯಾವ್ದ್ರೊಳಗಿರುತ್ತಂದ್ರೆ ಸೆಟ್ a ಒಳಗಿರುತ್ತೆ, ಅಥವಾ x ಕಂಟೈನ್ಡ್ ಇನ್ a ಅಂತಾನು ಕರಿತೀವಿ ನಾವು. ಸೆಟ್ a ಒಳಗಡೆ ಇರುತ್ತೆ. x ಡಸ್ ನಾಟ್ ಬಿಲಾಂಗ್ಸ್ ಟು a ಅಂತಂದ್ರೆ ಆ x ಅನ್ನು ಎಲಿಮೆಂಟ್ ಸೆಟ್ a ಒಳಗಡೆ ಇರೋದಿಲ್ಲ ಅಂತ. ಸೆಟ್ a ಒಳಗಡೆ ಇರೋದಿಲ್ಲ, ಸೇರಿದೆ ಸೇರಿಲ್ಲ ಅಂತಾನು ಕರಿತೀವಿ ನಾವು ಇದು. ನೆಕ್ಸ್ಟ್ a ಈಸ್ ಈಕ್ವಲ್ ಟು b ಅಂತ ಯಾವಾಗ ಕರಿತೀವಿ ಸರ್? a ಈಸ್ ಈಕ್ವಲ್ ಟು b ಯಾವಾಗ ಆಗುತ್ತೆ ಅಂತಂದ್ರೆ
ಸೆಟ್ ಎ ಒಳಗಡೆ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್, ಫಾರ್ ಎಕ್ಸಾಂಪಲ್ ಇದ್ರೊಳಗಡೆ ಎ ಬಿ ಸಿ ಐತೆ ಅಂತ ಹೇಳಿ ತಿಳ್ಕೊಡ್ರಿ, ಎ ಒಳಗಡೆ ಬಿ ಒಳಗಡೆ ಸಿ ಎ ಬಿ ಐತೆ ಅಂತ ಹೇಳಿ ತಿಳ್ಕೊಡ್ರಿ. ಚೆಕ್ ಮಾಡ್ರಿ ಎಲಿಮೆಂಟ್ಸ್ ಎ ಇದ್ರಾಗೂ ಐತಿ ಇದ್ರಾಗೂ ಐತಿ, ಅದು ಎಲ್ಲಾದ್ರೂ ಇರ್ಲಿ, ಆರ್ಡರ್ ಆಫ್ ದಿ ಎಲಿಮೆಂಟ್ಸ್ ವಿಲ್ ನಾಟ್ ಅಲ್ಟರ್ ದಿ ಆನ್ಸರ್. ಓಕೆ, ಸೆಟ್ ಒಳಗಡೆ ಆರ್ಡರ್ ಮ್ಯಾಟರ್ ಆಗೋದೇ ಇಲ್ಲ. ನೀವು ಯಾವ್ದು ಬೇಕಾದ ಆರ್ಡರ್ ಒಳಗಡೆ ಬರೀ, ಬಿ ಇಲ್ಲೂ ಐತಿ ಇಲ್ಲೂ ಐತಿ, ಸಿ ಇಲ್ಲೂ ಐತಿ ಇಲ್ಲೂ ಐತಿ. ಸೊ ವಿ ಸೇ ದಟ್ ಎ ಈಸ್ ಈಕ್ವಲ್ ಟು ಬಿ ಅಂತ, ಈಕ್ವಲ್ ಸೆಟ್ಸ್ ಅಂತ ಕರಿತೀವಿ ನಾವು. ನಿಮ್ಗೇನ್ ಮಾಡ್ತಾರೆ, 4 ಆಪ್ಷನ್ಸ್ ಕೊಡ್ತಾರ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಪೇರ್ ಆಫ್ ಈಕ್ವಲ್ ಸೆಟ್ಸ್ ಅಂತ ಕೇಳ್ತಾರೆ. ಓಕೆ, ಅದೆಲ್ಲ ಕ್ವಶನ್ಸ್ ಬಗ್ಗೆ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತೀನಿ, ನೀವು ನೋಡ್ಬೋದು. ವಿಚ್ ಈಸ್ ದ ರೋಸ್ಟರ್ ಫಾರ್ಮ್ ಆಫ್ ದಿಸ್ ಸೆಟ್ ಕೊಟ್ಟಾನ, ಏನಂತ ಕೊಟ್ಟಾನ, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್, ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್, ಎಕ್ಸ್ ಸ್ಕ್ವೇರ್ ಲೆಸ್ ದೆನ್ 20 ಅಂತ. ಅಂದ್ರೆ ಇದರ ಅರ್ಥ ಏನ್ರಿ, ಸೆಟ್ ಎ ಒಳಗಡೆ ಇರೋರೆಲ್ಲ ಎಕ್ಸ್ ರೀ, ಕರೆಕ್ಟಾ. ಆದ್ರೆ ಕಂಡೀಷನ್ ಏನ್ ಕೊಟ್ಟಾನ, ಎಕ್ಸ್ ಸ್ಕ್ವೇರ್ಗೆ ಕೊಟ್ಟಾನ. ಮತ್ತೆ ಎಕ್ಸ್ ಏನೈತೆ ಅಂತಂದಾನ, ನ್ಯಾಚುರಲ್ ನಂಬರ್ ಐತೆ ಅಂತ. ಅಂದ್ರೆ ಇದರ ಅರ್ಥ ಏನು, ಎಕ್ಸ್ ಸ್ಟಾರ್ಟ್ಸ್ ವಿತ್ 1 ಇಂದ ಸ್ಟಾರ್ಟ್ ಆಗುತ್ತಾ, ಅದನ್ನ ನಂಬರ್ಸ್ನೆಲ್ಲ ಸ್ಕ್ವೇರ್ ಮಾಡ್ತಾ ಹೋದಂಗ ಆ ಸ್ಕ್ವೇರ್ಸ್ ಏನ್ ಮಾಡಿರ್ತಾರಲ್ಲ, ದ್ಯಾಟ್ ವಿಲ್ ಬಿ ಲೆಸ್ ದೆನ್ 20. ಅಂದ್ರೆ ಅಂತ ನಂಬರ್ಸ್ ಯಾವ್ಯಾವ ಆಗ್ತಾವು ಅದನ್ನ ಲಿಸ್ಟ್ ಔಟ್ ಮಾಡೋಣ. ಸೊ ಹೇಳಿ, 1 ಅನ್ನ ಸ್ಕ್ವೇರ್ ಮಾಡ್ರಿ, 1 ಆಗತ್ತಾ, ಹಂಗಾದ್ರೆ 1 ಬರಿಬೋದಲ್ಲ, ಬಿಕಾಸ್ 1 ಈಸ್ ಲೆಸ್ ದೆನ್ 20. ಅಲ್ಲ, ಸ್ಕ್ವೇರ್ ಮಾಡಿರ್ತಕ್ಕಂಥ ನಂಬರ್ ಅದು 20ಕ್ಕಿಂತ ಸಣ್ಣದೈತಿ, ಹಾಗಾದ್ರೆ ಆ ನಂಬರ್ ಬರಿಬಹುದು ನಾವು. 2 ಸ್ಕ್ವೇರ್ 4 ಆಗತ್ತೆ, 4 ಈಸ್ ಲೆಸ್ ದೆನ್ 20, ಹಂಗಾದ್ರೆ 2 ಬರೀರಿ. 3 ಸ್ಕ್ವೇರ್ 9 ಆಗತ್ತೆ, 9 ಈಸ್ ಲೆಸ್ ದೆನ್ 20, 3 ಬರೀರಿ ಹಂಗಾರ. 4 ಸ್ಕ್ವೇರ್ 16 ಆಗತ್ತೆ, 16 ಈಸ್ ಲೆಸ್ ದೆನ್ 20, ಅದನ್ನು ಕೂಡ ಬರೀತೀವಿ ನಾವು. 5 ಸ್ಕ್ವೇರ್ ಮಾಡಿ 25 ಆಗುತ್ತೆ, 25 is not less than 20. ಸೊ ಹಂಗಾದ್ರೆ we have to stop here. ಇಲ್ಲೇ ಸ್ಟಾಪ್ ಮಾಡಿ. 1 2 3 4 ಆಪ್ಷನ್ ಎ is the correct answer. Then coming to the second question, the set builder form of this set. ಈ ಸೆಟ್ ಒಳಗಡೆ ನಿಮಗೆ ಯಾರ್ಯಾರು ಎಲಿಮೆಂಟ್ಸ್ ಅದಾರ ನೋಡ್ರಿ, ಇಲ್ಲಿ ನೋಡ್ಬೋದು. 2 ಐತಿ, 4 ಐತಿ, 6 8 10 ಐತಿ, ಹೌದಾ. ಇವೆಲ್ಲ ನಂಬರ್ಸ್ ಎಂತಾವು, ಈವನ್ ನಂಬರ್ಸ್ ಅದಾವ. ಎಂತಾವ್ರಿ, ಈವನ್ ನ್ಯಾಚುರಲ್ ನಂಬರ್ಸ್, ಕರೆಕ್ಟಾ. ಇವೆಲ್ಲ ನ್ಯಾಚುರಲ್ ನಂಬರ್ಸ್ ಹೌದು, ಮತ್ತೆ ಈವನ್ ನಂಬರ್ಸ್ ಅದಾವ. ನಾವು ಮ್ಯಾಥಮೆಟಿಕ್ಸ್ ಒಳಗಡೆ ಯಾವುದೇ ಈವನ್ ನಂಬರ್ ಅನ್ನ ಯಾವ ಫಾರ್ಮ್ನ್ಯಾಗ ಬರಿಬಹುದು ಅಂತಂದ್ರೆ, ಯಾವ ರೂಪದೊಳಗಡೆ ಬರಿಬಹುದು ಅಂತಂದ್ರೆ 2n ಫಾರ್ಮ್ನ್ಯಾಗ ಬರಿಬಹುದು. ಯಾಕಂದ್ರೆ ಎಲ್ಲಾ ಈವನ್ ನಂಬರ್ಸ್ ಏನಾಗಿರ್ತಾವ ಅಂದ್ರೆ 2 ಮಲ್ಟಿಪಲ್ಸ್ ಆಗಿರ್ತಾವ. ಎರಡರ ನಾವೇನಂತೀವಿ ಅಂತಂದ್ರೆ ಗುಣಲಬ್ಧಗಳು ಅಂತ ಕರಿತೀವಿ, ಕರೆಕ್ಟಾ. ಮತ್ತೆ 2ರಿಂದ ಭಾಗನೂ ಆಗ್ತಿರ್ತಾವ, 2 ಇಂದ ಡಿವಿಸಿಬಲ್ ಆಗಿರ್ತಾವ ಅವೆಲ್ಲ ಈವನ್ ನಂಬರ್ಸ್. ಅದಕ್ಕೆ ಎಕ್ಸ್ ಈಕ್ವಲ್ ಟು 2n ಅಂತ ಎಲ್ಲೇ ಕಾಣಿಸಿದ್ರು ಕೂಡ ಅದೇನಾಗಿರುತ್ತೆ ಅಂತಂದ್ರೆ ಅದು ಈವನ್ ನಂಬರ್ ಆಗಿರುತ್ತೆ ಮ್ಯಾಥಮೆಟಿಕ್ಸ್ ಒಳಗಡೆ. ಹಂಗಾರೆ ಆಡ್ ನಂಬರ್ ಯಾವ ರೀತಿ ಬರಿತೀವಿ ಸರ್, ಅದನ್ನ 2n+1 ಫಾರ್ಮ್ನ್ಯಾಗ ಬರಿತೀವಿ. ಏನಂತ ಬರಿತೀವ್ರಿ, 2n+1 ಫಾರ್ಮ್ನ್ಯಾಗ ಬರಿತೀವಿ, ನೆನ್ಪಿಟ್ಕೋಬೇಕು. ಹಂಗಾದ್ರೆ ನೋಡ್ರಿ, 2 ದಿಂದ ಸ್ಟಾರ್ಟ್ ಆಗಿ ಅಪ್ ಟು 10 ವರೆಗೂ ಹೋಗೈತಿ. 2 ಮಲ್ಟಿಪಲ್ಸ್ ಇವು. ಸ್ಟಾರ್ಟಿಂಗ್ ನಂಬರ್ 2 ಐತಿ, 2 1s are 2, 1 ಇಂದ ಸ್ಟಾರ್ಟ್ ಆಗೈತಿ. 1 2 2s are 4, 2 3s are 4s are 5s are, ಅಂದ್ರೆ ಅಪ್ ಟು 5 ವರೆಗೂ ಮೂವ್ ಆಗಿತ್ರಿ. ಹಾಗಾದ್ರೆ ಆಪ್ಷನ್ ಯಾವ್ದಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 2n, n ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್, ಮತ್ತು n 5ಕ್ಕೆ ಈಕ್ವಲ್ ಐತಿ, ಮತ್ತು 5ಕ್ಕಿಂತ ಚಿಕ್ಕದೈತಿ. ಈ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಅಂತಂದಾಗ ಈ 5ಅನ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಸಪೋಸ್ n ಲೆಸ್ ದೆನ್ 5 ಅಂತ ಅಷ್ಟ ಕೊಟ್ಟಿದ್ದ ಅಂತಂದ್ರೆ n ಏನಾಗಿರ್ತೈತೆ ಅವಾಗ 1 2 3 4 ಅಷ್ಟಾಗಿರುತ್ತೆ. ಈ ಕೇಸ್ ಒಳಗಡೆ, ಈ ಕೇಸಲ್ಲಿ ಏನಾಗಿರುತ್ತೆ, n 1 2 3 4 ಮತ್ತೆ 5 ಆಗಿದೆ. ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಕೂಡ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಓಕೆ, ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಎ ನಲ್ ಸೆಟ್ ಅಂತ. ಸೊ ನಲ್ ಸೆಟ್ ಅಂತಂದ್ರೆ, ನಲ್ ಸೆಟ್ ಬಗ್ಗೆ ಹೇಳ್ಬಿಡ್ತೇನೆ ನೋಡ್ರಿ ನಾನು ನಿಮ್ಗೆ. ಇಲ್ಲೇನ ಟೈಪ್ ಆಫ್ ಅ ಸೆಟ್ ಇದು. ಇಟ್ ಈಸ್ ಎ ಸೆಟ್ ವಿಚ್ ಕಂಟೈನ್ಸ್ ನೋ ಎಲಿಮೆಂಟ್ಸ್. ಈ ಸೆಟ್ ಒಳಗಡೆ ಒಂದು ಎಲಿಮೆಂಟ್ ಕೂಡ ಇರುವುದಿಲ್ಲ, ಒಬ್ರು ಇರುವುದಿಲ್ಲ ಅಂತ. ಓಕೆ, ಹಂಗಾದ್ರೆ ಹೇಳ್ರಿ, ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನೀಗ. ಎಕ್ಸ್ ಸಚ್ ದಟ್ ಎಕ್ಸ್
is a natural number less than ಅಥವಾ ಈವನ್ ನ್ಯಾಚುರಲ್ ನಂಬರ್ ಅಂದ್ರೆ ನೀವು ಇಲ್ಲಿ ಈವನ್ ನ್ಯಾಚುರಲ್ ನಂಬರ್ ಲೆಸ್ ದೆನ್ 2 ಅಂತ. ಎರಡಕ್ಕಿಂತ ಚಿಕ್ಕದಾದ ಮತ್ತ ಸಮ ಆಗಿರ್ಬೇಕು ಅಂತ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತ. ಯಾವುದು ಇಲ್ಲಲ್ಲ, ಅದು ಸ್ವಾಭಾವಿಕ ಸಂಖ್ಯೆ ಅಂತಂದ್ರೆ ಅದು ಯಾವುದು ಇರಾಕ್ ಸಾಧ್ಯನೇ ಇಲ್ಲ, ಎರಡಕ್ಕಿಂತ ಚಿಕ್ಕದಿರ್ಬೇಕಂತ. ಸೊ ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ನಲ್ ಸೆಟ್. ಇದ್ರೊಳಗಡೆ ಯಾರೂ ಇರುವುದಿಲ್ಲ, ಇದ್ರೊಳಗಡೆ ನಲ್ ಸೆಟ್. ಇದೊಂದು ನೆನ್ಪಿಟ್ಕೋಬೇಕು. ಇದನ್ನ ಯಾವ ರೀತಿ ಡಿನೋಟ್ ಮಾಡ್ತೀವಿ, ಇಲ್ಲಿ ನಾನು ಬರದ್ ನೋಡ್ರಿ, ಈ ರೀತಿನೂ ಡಿನೋಟ್ ಮಾಡ್ತೀವಿ. ಆಲ್ಸ್ ವಿ ವಿಲ್ ಯೂಸ್ ದ ಸಿಂಬಲ್ 5. ಓಕೆ, ಮತ್ತೆ ಕೆಲವೊಂದು ಕಡೆ ಈ ರೀತಿ ಕೊಟ್ಟಿರ್ತಾರೆ, ನಿಮ್ಗೆ ಕನ್ಫ್ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು. ಇದು ನಲ್ ಸೆಟ್ ಅಲ್ಲ, ಇದು ದಿಸ್ ಈಸ್ ನಾಟ್ ಎ ನಲ್ ಸೆಟ್. ಯಾಕಲ್ಲ ಅಂತಂದ್ರೆ ಇದ್ರೊಳಗಡೆ 1 ಎಲಿಮೆಂಟ್ ಪ್ರೆಸೆಂಟ್ ಐತೆ ಆಲ್ರೆಡಿ. 5 is contained in this set, so cardinality of this set becomes 1. It is not a null set. Okay, so hope you understood about the null set. ಹಂಗಾದ್ರೆ ಇವುಗಳಲ್ಲಿ ಯಾವುದು ಶೂನ್ಯಗಣ, ಯಾವುದು null set ಆಗುತ್ತೆ ನೋಡ್ರಿ. x belongs to natural number x less than 1. 1ಕ್ಕಿಂತ ಸಣ್ಣದಿರಬೇಕು ಮತ್ತು ಅದು ಸ್ವಾಭಾವಿಕ ಸಂಖ್ಯೆ ಆಗಿರ್ಬೇಕಂತಂದ್ರೆ ಯಾವುದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ನಲ್ ಸೆಟ್. ಸರ್ ಇಲ್ಲಿ 0 ಬರ್ದಾರಲ್ರಿ ಸೆಟ್ ಒಳಗಡೆ, 0 ಹ್ಯಾಸ್ ನೋ ವ್ಯಾಲ್ಯೂ ಸರ್, ಹಂಗಾದ್ರೆ ಇದು ಕೂಡ ನಲ್ ಸೆಟ್ ಆಗತ್ತಲ್ಲ? ಆಗುದಿಲ್ಲ. ಯಾಕಂದ್ರೆ 0 ಅನ್ನೋದು ಒಂದು ಎಲಿಮೆಂಟ್ ಅದ್ರೊಳಗಡೆ ಐತಿ. ಒಂದು ಎಲಿಮೆಂಟ್ ಐತಿ ಅಂತಂದ್ರೆ ಇಟ್ ಈಸ್ ನಾಟ್ ಎ ನಲ್ ಸೆಟ್. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ, ಇದು ಕೂಡ ಏನಾಗುದಿಲ್ರಿ, ಇಟ್ ಈಸ್ ಆಲ್ಸೋ ನಾಟ್ ಎ ನಲ್ ಸೆಟ್. ಆಮೇಲೆ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂತಂದ್ರೆ ಅದು ಇನ್ಫೈನೈಟ್ ಸೆಟ್ ಆಯ್ತು, ಅದು ಏನಾಗುದಿಲ್ಲ, ಅದು ಕೂಡ ಶೂನ್ಯಗಣ ಅಥವಾ ನಲ್ ಸೆಟ್ ಆಗುದಿಲ್ಲ. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಕ್ಸ್ ಈಸ್ ಎ ವೊವೆಲ್ ಇನ್ ಇಂಗ್ಲಿಷ್ ಆಲ್ಫಾಬೆಟ್ ಎನ್ ಆಫ್ ಎ ಕೇಳ್ಯಾನ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ನೋಡ್ರಿ, ನೀವು ಈಸಿಯಾಗಿ ಹೇಳ್ಬೋದು ಏನಂತ, ಎ ಇ ಐ ಓ ಯು ಎಷ್ಟು ಎಲಿಮೆಂಟ್ಸ್? ಅದು 5 ಎಲಿಮೆಂಟ್ಸ್. ಸೊ ಆನ್ಸರ್ ಈಸ್ 5. ಸಿಂಪಲ್. ನಾನೀಗ ಸಿಂಪಲ್ ಎಕ್ಸಾಂಪಲ್ಸ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ. ವಿಚ್ ಪೇರ್ ಆಫ್ ಸೆಟ್ಸ್ ಈಸ್ ಈಕ್ವಲ್? ಯಾವ್ದು ಈಕ್ವಲ್ ಐತಿ ಇದ್ರೊಳಗಡೆ ನೋಡ್ರಿ. 1 ಈ ಸೆಟ್ ಒಳಗಡೆ ಐತಿ ಅಂದ್ರೆ 1 ಇದ್ರೊಳಗಡೆ ಇರ್ಬೇಕು, ಐತಿ. 2 ಐತಿ, ಇದ್ರೊಳಗೂ ಐತಿ. 3 ಐತಿ, ಇಲ್ಲೂ ಐತಿ. ಇದ್ರಾಗ ಎಷ್ಟು ಜನ ಅದಾರೋ ಅಷ್ಟು ಜನ ಇದ್ರೊಳಗೆ ಅದಾರ. ಹಾಗಾದ್ರೆ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಒಬ್ಬ ಇರ್ಲಿಲ್ಲ ಅಂತಂದ್ರೂ ಕೂಡ ದೇ ಆರ್ ನಾಟ್ ಈಕ್ವಲ್ ಸೆಟ್ಸ್. ದೆನ್ ಕಮಿಂಗ್ ಟು ರೋಸ್ಟರ್ ಫಾರ್ಮ್ ಆಫ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ಲೆಟರ್ ಆಫ್ ದಿ ವರ್ಡ್ ಮ್ಯಾಥಮೆಟಿಕ್ಸ್ ಅಂತ. ಮ್ಯಾಥಮೆಟಿಕ್ಸ್ ಒಳಗಡೆ ಎಂ ರಿಪೀಟ್ ಆಗತ್ತೆ, ರಿಪೀಟ್ ಮಾಡಬಾರ್ದು. ಸೆಟ್ ಬರೆಯುವಾಗ ಒಂದು ರೂಲ್ ನೆನ್ಪಿಟ್ಕೊಡ್ರಿ. ಮೇನ್ ರೂಲ್ ಏನಂತಂದ್ರೆ, ನಾವು ಎಲಿಮೆಂಟ್ಸ್ ಅನ್ನ ಯಾವುದೇ ಕಾರಣಕ್ಕೂ ರಿಪೀಟ್ ಮಾಡೋದಿಲ್ಲ. ಎಲಿಮೆಂಟ್ಸ್ ಮಸ್ಟ್ ನಾಟ್ ಬಿ ರಿಪೀಟೆಡ್, while writing the set. ಕರೆಕ್ಟಾ? ಇದು ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಏನಂತಂದ್ರೆ, ಆರ್ಡರ್ ಆಫ್ ದಿ ಎಲಿಮೆಂಟ್ಸ್ will not be considered while writing this set. ಫಾರ್ ಎಕ್ಸಾಂಪಲ್ ಎ ಇ ಐ ಓ ಯು ಅಂತ ಬರ್ದೀನಿ, IAEOU ಅಂತ ಬರ್ದೀನಿ, ಎಲ್ಲ ಒಂದೇ ರೀ. ಓಕೆ, ಆರ್ಡರ್ ಮ್ಯಾಟರ್ ಆಗೋದಿಲ್ಲ, ಜಸ್ಟ್ ಎಲಿಮೆಂಟ್ಸ್ ಮಾತ್ರ ಚೆಕ್ ಮಾಡಬೇಕು. ಈಗ ನೋಡ್ರಿ, ಹಂಗಾದ್ರೆ ಯಾವ್ದಾಗುತ್ತೆ ಇಲ್ಲಿ? ಎಂ ಶುಡ್ ಬಿ ದೇರ್, ಎ ಶುಡ್ ಬಿ ದೇರ್, ಟಿ ಎಚ್, ಎಂ ಆಲ್ರೆಡಿ ಇದೆ, ಇ ಐ ಟಿನೂ ಆಲ್ರೆಡಿ ಐತಿ, ಸಿ ಎಸ್. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಝಡ್. ಝಡ್ ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಇಂಟೀಜರ್ಸ್. ಅಂಡ್ ಎಕ್ಸ್ ಲೈಸ್ ಇನ್ ಬಿಟ್ವೀನ್ -3 to +3. ಎಕ್ಸ್ ಅನ್ನೋದು ಏನೈತಂತ, ಇಂಟೀಜರ್ ಐತಂತ, ಮತ್ತೆ ಯಾರ ಮಧ್ಯ ಐತಂತದು? -3 ದಿಂದ ಮತ್ತೆ +3 ಮಧ್ಯ ಐತಂತ.
ಮತ್ತು ಅದು ಏನೈತಂತೆ ಇಂಟೀಜರ್ ಐತಂತ. ಹಾಗಾದ್ರೆ ಲಿಸ್ಟ್ ಔಟ್ ಮಾಡ್ರಲ್ಲ, -3 ಕನ್ಸಿಡರ್ ಮಾಡಬೇಕು ಮತ್ತೆ 3 ಕೂಡ ಕನ್ಸಿಡರ್ ಆಗ್ಬೇಕಿಲ್ಲಿ, ಯಾಕಂದ್ರೆ ಈಕ್ವಲ್ ಟು ಕೊಟ್ಟ. ಒಂದ್ ವೇಳೆ ಈ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿ ಕೊಡ್ರಿ, ಎಕ್ಸ್ ಲೈಸ್ ಇನ್ ಬಿಟ್ವೀನ್ -3 to 3 ಅಂತ ಈಕ್ವಲ್ ಟು ಕೊಟ್ಟಿಲ್ಲ ಅಂತಂದ್ರೆ ಈ ಕೇಸ್ ಒಳಗಡೆ -3 ಮತ್ತೆ 3 ಇನ್ಕ್ಲೂಡ್ ಆಗುವುದಿಲ್ಲ. ಓಕೆ, ಹಂಗಂದ್ರೆ ಇಲ್ಲಿ ಕೇಸ್ ಒಳಗೆ ಯಾವುದು ಆಗ್ತಾವ ಹೇಳಿ ನೋಡಿ ಎಲಿಮೆಂಟ್ಸ್, -3 -2 -1 0 1 2 3. ಸೊ ಟೋಟಲ್ ಎಷ್ಟದು 6 ಎಲಿಮೆಂಟ್ಸ್. ನಿಮಗೇನ್ ಕೇಳ n of a ಕೇಳ, n of a is option A. Next, which of these describes an infinite set correctly ಅಂತ ಹೇಳ. ಇಲ್ಲಿ ನಾನು ಮತ್ತೆ ನಿಮ್ಗೆ ಇನ್ಫೈನೈಟ್ ಸೆಟ್ ಮತ್ತೆ ಫೈನೈಟ್ ಸೆಟ್ ಬಗ್ಗೆ ಹೇಳ್ತಾನೆ. ಫೈನೈಟ್ ಸೆಟ್ ಅಂತಂದ್ರೆ ಕೌಂಟೇಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತಾವೆ ಇದ್ರೊಳಗಡೆ. ಓಕೆ, then comes infinite set. ಇದರೊಳಗಡೆ ಅನ್ಕೌಂಟೇಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತವೆ. ಅನ್ಕೌಂಟೇಬಲ್ ಎಲಿಮೆಂಟ್ಸ್ ಅಂದ್ರೆ ಕೌಂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಸೆಟ್ ಆಫ್ ನ್ಯಾಚುರಲ್ ನಂಬರ್, ಸೆಟ್ ಆಫ್ ರಿಯಲ್ ನಂಬರ್, ಆಮೇಲೆ ಸೆಟ್ ಆಫ್ ಹೋಲ್ ನಂಬರ್ಸ್, ಇಂಟೀಜರ್ಸ್, ಆಮೇಲೆ ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್, ಇವೆಲ್ಲ ಎಕ್ಸಾಂಪಲ್ ಫಾರ್ ಇನ್ಫೈನೈಟ್ ಸೆಟ್. ಫೈನೈಟ್ ಸೆಟ್ ಈಗ a ಈಕ್ವಲ್ಸ್ ಟು 1 2 3 ಅಂತ ಬರ್ದೇನೆ ಅಂತ ಹೇಳಿ ಕೌಂಟ್ ಮಾಡಕ್ ಬರೋದ್ರಿ. 3 ಎಲಿಮೆಂಟ್ಸ್ ಅದಾವ ಇದ್ರೊಳಗಡೆ, ಹೌದಾ? ಯಾರ್ದು ಕಾರ್ಡಿನಾಲಿಟಿ ಫೈನೈಟ್ ವ್ಯಾಲ್ಯೂಗೆ ಈಕ್ವಲ್ ಇರುತ್ತೋ, ಒಂದು ಫೈನೈಟ್ ವ್ಯಾಲ್ಯೂ ಈಕ್ವಲ್ ಇರುತ್ತೋ ಅದಕ್ಕೆ ನಾವೇನಂತ ಕರಿತೀವಿ, ಫೈನೈಟ್ ಸೆಟ್ ಅಂತ ಕರಿತೀವಿ. ಯಾರ್ದು ಕಾರ್ಡಿನಾಲಿಟಿ ಅಥವಾ n of a is equals to ಇನ್ಫಿನಿಟಿ ಇರ್ತದೆ, ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಇನ್ಫಿನಿಟಿ ಅಂತಂದ್ರೆ ಡಸ್ ನಾಟ್ ಎಕ್ಸಿಸ್ಟ್, ಅದು ಕೌಂಟ್ ಮಾಡಕ್ ಬರುದಿಲ್ಲ ಅಂತ ನಾವು ಸೆಟ್ಗೆ ಏನಂತ ಕರಿತೀವಿ ಅಂತಂದ್ರೆ ಇನ್ಫೈನೈಟ್ ಸೆಟ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಹಂಗಂದ್ರೆ ಯಾವ್ದಾಗುತ್ತೆ, ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಇನ್ಫೈನೈಟ್ ಸೆಟ್ಗೆ ಎಕ್ಸಾಂಪಲ್ ಆಗುತ್ತಲ್ಲ, ಇಲ್ಲೇ ಬರ್ದಿದ್ದೀನಿ ನಾನು ಆಲ್ರೆಡಿ, ಹೌದಾ? ದೆನ್ ಟೈಪ್ಸ್ ಆಫ್ ಸೆಟ್ಸ್. Sets are classified as finite, infinite, empty set, singleton set, equal, equivalent sets. Next है subset, universal set based on the number of elements and relation of the elements. ಹಂಗಾದ್ರೆ ನೋಡಿ, ನಾವು ಯಾವ ರೀತಿ ಸೆಟ್ಸ್ ಅನ್ನ ಕ್ಲಾಸಿಫೈ ಮಾಡ್ತೀವಿ ಮತ್ತು ಟೈಪ್ಸ್ ಆಫ್ ಸೆಟ್ಸ್ ಬಗ್ಗೆ ನಾನು ಈಗ ಆಲ್ರೆಡಿ 2 ಡಿಸ್ಕಷನ್ ಮಾಡಿದೆ. ಒಂದು ನಲ್ ಸೆಟ್ ಬಗ್ಗೆ ಹೇಳಿದ್ದೀನಿ, ಫೈನೈಟ್ ಮತ್ತು ಇನ್ಫೈನೈಟ್ ಸೆಟ್ ಬಗ್ಗೆ ಡಿಸ್ಕಷನ್ ಆಗಿದೆ. ಹಾಗಾದ್ರೆ ಇಲ್ಲಿ ಮತ್ತೆ ಉಳಿದ್ರೆ ಯಾರು, ಸಿಂಗಲ್ಟಾನ್ ಸೆಟ್. ಸಿಂಗಲ್ಟಾನ್ ಸೆಟ್ ನೋಡ್ರಿ, ಇನ್ನೊಂದು ಗೊತ್ತಿರಲಿ ನಿಮ್ಗೆ, ಎಂಟಿ ಸೆಟ್ಗೆ ವಾಯ್ಡ್ ಸೆಟ್ ಅಂತಾನು ಕರಿತೀವಿ. ನಿಮ್ಗೆ ಕ್ವಶನ್ ಕೊಡ್ಬೋದು, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ವೈಡ್ ಸೆಟ್ ಅಂತ ಹೇಳಿ. ಕನ್ನಡದ ಶಬ್ದ ನೆನ್ಪಿಟ್ಕೊಡ್ರಿ, ಶೂನ್ಯಗಣ ಅಂತ ಕರಿತೀವಿ ನಾವು ಅದಕ್ಕೆ. ಓಕೆ, ಕನ್ಫ್ಯೂಸ್ ಆಗ್ತಿತ್ತು ಅಂತಂದ್ರೆ ನಿಮ್ಗೆ. ಸಿಂಗಲ್ಟಾನ್ ಸೆಟ್ ಅಂತಂದ್ರೆ ಯಾವ ಸೆಟ್ ಒಳಗಡೆ ಒಂದೇ ಒಂದು ಎಲಿಮೆಂಟ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ 2 ಅಂತ ಹೇಳ್ತೀವಿ ಕೊಡ್ರಿ, ಅದನ್ನ ಸೆಟ್ ಬಿಲ್ಡರ್ ಫಾರ್ಮ್ನಾಗ ಬರೀದಂದ್ರೆ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅನ್ ಈವನ್ ಪ್ರೈಮ್ ನಂಬರ್ ಅಂತ ಹೇಳಿದ್ರೆ ದೇರ್ ಇಸ್ ಓನ್ಲಿ ಒನ್ ಈವನ್ ಪ್ರೈಮ್ ನಂಬರ್ ಇನ್ ದಿ ಎಂಟೈರ್ ನಂಬರ್ ಸಿಸ್ಟಮ್, ಅದು 2. ಸೊ ಸೆಟ್ ಒಳಗಡೆ ಒಂದೇ ಎಲಿಮೆಂಟ್ ಇತ್ತು ಅಂತಂದ್ರೆ ಅದಕ್ಕೆ ನಾವು ಸಿಂಗಲ್ಟಾನ್ ಸೆಟ್ ಅಂತ ಕರಿತೀವಿ. ಅದರ ಕಾರ್ಡಿನಾಲಿಟಿ ಯಾರು ಈಕ್ವಲ್ ಇರುತ್ತೆ, 1 ಈಕ್ವಲ್ ಇರುತ್ತೆ. ಅಂದ್ರೆ n of a ಯಾರು ಈಕ್ವಲ್ ಇರುತ್ತೆ, 1 ಈಕ್ವಲ್ ಇರುತ್ತೆ. ನಿಮ್ಗೆ ಕೊಡ್ಬೋದು ಕ್ವಶನ್ ಏನಂತೇಳಿ, ಸೆಟ್ ಎ ಈಸ್ ಎ ಸಿಂಗಲ್ಟಾನ್ ಸೆಟ್, ದೆನ್ n of a is equal to, ಬಹಳ ಸಿಂಪಲ್ ಕ್ವಶನ್ ಇದು, ಆದ್ರೂ ಕೊಡ್ಬೋದು. ದೆನ್ ಈಕ್ವಲ್ ಸೆಟ್ಸ್, ಈಕ್ವಿವೆಲೆಂಟ್ ಸೆಟ್ಸ್ ಡಿಫ್ರೆನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಈಕ್ವಲ್ ಸೆಟ್ಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿನಿ. ಎಷ್ಟು ಎಲಿಮೆಂಟ್ಸ್ ಇರ್ತಾವೆ ಎ ಒಳಗಡೆ, ಬಿ ಒಳಗಡೆ ಅಷ್ಟ ಎಲಿಮೆಂಟ್ಸ್ ಇರಬೇಕು ಮತ್ತು ಅವ ಎಲಿಮೆಂಟ್ಸ್ ಇರಬೇಕು, ಸೇಮ್ ಎಲಿಮೆಂಟ್ಸ್ ಶುಡ್ ಬಿ ದೇರ್. ಇನ್ ಕೇಸ್ ಆಫ್ ಈಕ್ವಿವೆಲೆಂಟ್ ಸೆಟ್ಸ್, n of a ಶುಡ್ ಮ್ಯಾಚ್ ವಿತ್ n of b. ಎಲ್ಲೇ ಈಕ್ವಿವ್ಯಾಲೆಂಟ್ ಸೆಟ್ ಒಳಗಡೆ, ಈಕ್ವಿವ್ಯಾಲೆಂಟ್ ಸೆಟ್, ಓಕೆ, ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಸೆಟ್ ಎ ಶುಡ್ ಬಿ ಈಕ್ವಲ್ಸ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಸೆಟ್ ಬಿ. ಎ ಒಳಗಡೆ ಎಷ್ಟು ಮೆಂಬರ್ಸ್ ಅದಾರು, ಬಿ ಒಳಗಡೆ ಅಷ್ಟೇ ಮೆಂಬರ್ಸ್ ಇದ್ದಾರೆ ಅಂತ ಅಲ್ಲ, ಈಕ್ವಿವೆಲೆಂಟ್ ಸೆಟ್ ಆಗುತ್ತೆ. ನೆಕ್ಸ್ಟ್ ಸಬ್ ಸೆಟ್ ಬಗ್ಗೆ, ಯೂನಿವರ್ಸಲ್ ಸೆಟ್ ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣಂತೆ.
ಇಲ್ಲಿ ನೋಡ್ಬೋದು ನೀವು. ಫೈನೈಟ್ ಸೆಟ್ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಆಯ್ತು. ಈಗ ಎಂಟಿ ಸೆಟ್ ಕಂಟೈನ್ಸ್ ನೋ ಎಲಿಮೆಂಟ್ಸ್, ಅದಕ್ಕೆ ಎನ್ ಆಫ್ ಎ ಇಸ್ ಈಕ್ವಲ್ ಟು 0 ಆಗುತ್ತೆ. ಸಿಂಗಲ್ಟನ್ ಸೆಟ್ ಅಂತಂದ್ರೆ ಓನ್ಲಿ ಒನ್ ಎಲಿಮೆಂಟ್, ಎನ್ ಆಫ್ ಎ ಇಸ್ ಈಕ್ವಲ್ ಟು 1. ಈಕ್ವಿವೆಲೆಂಟ್ ಸೆಟ್ ಅಂದ್ರೆ ಎನ್ ಆಫ್ ಎ ಮಸ್ಟ್ ಬಿ ಈಕ್ವಲ್ಸ್ ಟು ಎನ್ ಆಫ್ ಬಿ. ಬೇರೆ ಬೇರೆ ಎಲಿಮೆಂಟ್ಸ್ ಇದು ನಡೆಯುತ್ತೆ ಈಕ್ವಿವೆಲೆಂಟ್ ಸೆಟ್ ಇದ್ದಾಗ. ಸಬ್ ಸೆಟ್ ಅಂತಂದ್ರೆ ನೋಡಿ, ಸೆಟ್ ಎ ಒಳಗಡೆ ಸಪೋಸ್ ಎ ಬಿ ಸಿ ಐತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಸೆಟ್ ಬಿ ಒಳಗಡೆ ಎ ಬಿ ಸಿ ಡಿ ಇ ಎಫ್ ಅಂತ, ಸೊ ಟೋಟಲ್ ಎಷ್ಟು ಅದಾವ? 1 2 3 4 5 6 ಎಲಿಮೆಂಟ್ಸ್ ಅದಾವ. ಹಂಗಾದ್ರೆ ಎ ಬಿ ದ ಸಬ್ಸೆಟ್ ಆಗ್ಬೇಕಾಗಿತ್ತಂದ್ರೆ ಏನ್ ಕಂಡೀಷನ್ ಸರ್? ಇದು ಸಬ್ಸೆಟ್ ಆಗ್ಬೇಕಾಗಿತ್ತಂದ್ರೆ ಏನ್ ಕಂಡೀಷನ್ ಅಂತಂದ್ರೆ, ಎ ಒಳಗಡೆ ಇದ್ದವ್ರು ಎಲ್ಲಾರು ಯಾವ್ದ್ರೊಳಗಿರ್ಬೇಕ? ಬಿ ಒಳಗಿರ್ಬೇಕು. ಓಕೆ, ಅವಾಗ ನಾವ್ ಏನ್ ಹೇಳ್ತೀವಿ, ಸೆಟ್ ಎ ಇದು ಯಾರ ಸಬ್ಸೆಟ್ ಅಂತಂದ್ರೆ ಬಿಗೆ ಸಬ್ಸೆಟ್. ಇದು ಒಬ್ಬರನ್ನ ಕಂಪೇರ್ ಮಾಡುತ್ತಿದ್ದು, ಒಂದ್ ಸೆಟ್ ಜೊತೆ ಕಂಪೇರ್ ಮಾಡಿದಾಗ ಸಿಗುತ್ತಿದ್ದು ಸಬ್ಸೆಟ್. ಓಕೆ, ಹಾಗಾದ್ರೆ ಬಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಸೂಪರ್ ಸೆಟ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಸೂಪರ್ ಸೆಟ್ ಅಂತ ಕರಿತೀವಿ. ಅಂದ್ರೆ ಯಾರ ಒಳಗಿಂದ ತಗೊಂಡು ನಾನು ಒಂದು ಸೆಟ್ ಫಾರ್ಮ್ ಮಾಡಕತ್ತೀನಲ್ಲ, ಆ ಸೆಟ್ಗೆ ನಾವೇನಂತ ಕರಿತೀವಿ? ಸೂಪರ್ ಸೆಟ್ ಅಂತ ಕರಿತೀವಿ. ಇದು ಸಬ್ಸೆಟ್ ಆಗುತ್ತೆ. ಸೂಪರ್ ಸೆಟ್ ಅನ್ನ ಈ ರೀತಿನೂ ಬರಿತೀವಿ, ಬಿ ಈಸ್ ಸೂಪರ್ ಸೆಟ್ ಆಫ್ ಎ ಅಂತ. ನಿಮ್ಗೆ ಆಪ್ಷನ್ ಒಳಗೆ ಒಂದೊಂದ್ಸಲ ಈ ಸಿಂಬಲ್ ಯೂಸ್ ಮಾಡ್ತಾನೆ, ಅವಾಗ ಇದೇನಪ್ಪಾ ಅಂತ ಗೊತ್ತಾಗುದಿಲ್ಲ ನಿಮ್ಗೆ. ಇದು ನೆನ್ಪಿಟ್ಕೊಡ್ರಿ, ಎ ಈಸ್ ಸೂಪರ್ ಸೆಟ್, ಬಿ ಈಸ್ ಸೂಪರ್ ಸೆಟ್ ಆಫ್ ಎ. ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಆದ್ರೆ ಬಿ ಈಸ್ ಸೂಪರ್ ಸೆಟ್ ಆಫ್ ಎ ಆಗುತ್ತೆ. ಓಕೆ, ಆಮೇಲೆ ಸಬ್ಸೆಟ್ ಬಗ್ಗೆ ನೀವು ಇನ್ನೊಂದು ನೆನ್ಪಿಟ್ಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಪಾಯಿಂಟ್ ಏನಂತಂದ್ರೆ, ಎವ್ರಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ಅಂದ್ರೆ ಒಂದು ಸೆಟ್ ಅದರದೇ ಸಬ್ಸೆಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಎ ಈಸ್ ಈಕ್ವಲ್ಸ್ ಟು 1 2 ಅಂತ ಬರ್ದೀನಿ ಅಂತ ಹೇಳಿ ತಿಳ್ಕೊಡು. ಮತ್ತೆ ಎ ಈಸ್ ಈಕ್ವಲ್ ಟು 1 2 ಅಂತ ಬರದ್ನಿ ಅಂತಂದ್ರೆ ಇದು ಎ ಅದೇ ಸೆಟ್ ದ ಸಬ್ಸೆಟ್ ಆಗಿರುತ್ತೆ. ಪ್ರತಿ ಗಣವು ಅದೇ ಗಣದ ಉಪಗಣ ಆಗಿರುತ್ತೆ. ನೆನ್ಪಿಟ್ಕೋಬೇಕು ಕನ್ನಡದೊಳಗಡೆ. ಓಕೆ, ಎ ಈಸ್ ಆಲ್ವೇಸ್ ಸಬ್ಸೆಟ್ ಆಫ್ ಎ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ, ನಲ್ ಸೆಟ್ ಈಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಪ್ರತಿ ಸೆಟ್ ಏನಾಗಿರುತ್ತೆ? ಸಬ್ಸೆಟ್ ಆಗಿರುತ್ತೆ. ಓಕೆ, ಈಗ ಸೆಟ್ ಎ ದ ಸಬ್ಸೆಟ್ ಹೆಂಗಾಗತ್ತೆ ಸರ್? ಇದು ಅಷ್ಟು ಡೀಪ್ ಆಗಿ ನಿಮ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದ್ರೂ ನಾನು ಹೇಳಿರ್ತೀನಿ ನೋಡ್ರಿ. ಇಲ್ಲಿ ಸೆಟ್ ಎ ಒಳಗಡೆ 1 2 ಮತ್ತೆ ನಾವೇನ್ ಹೇಳ್ಬೋದು? ಯಾರೂ ಇಲ್ಲ ಅಂತ ಹೇಳ್ಬೋದು. ಇದ್ರೊಳಗಡೆ ಆ ಯಾರೂ ಇಲ್ಲ ಅನ್ನೋದು ನಲ್ ಸೆಟ್ ಒಳಗಡೆ ಇರುತ್ತೆ. ಯಾರೂ ಇಲ್ಲ ಅನ್ನೋದು ಏನೈತಲ್ಲ, ಅದು ನಲ್ ಸೆಟ್ ಒಳಗಡೆ ಇರುತ್ತೆ. ಸೊ ಅದಕ್ಕೆ ನಲ್ ಸೆಟ್ ಏನಾಗುತ್ತೆ? ಪ್ರತಿಯೊಂದು ಸೆಟ್ ದ ಸಬ್ ಸೆಟ್ ಆಗುತ್ತೆ, ಉಪಗಣ ಆಗೇ ಆಗುತ್ತೆ. ಇಲ್ಲಿಂದ ನಿಮ್ಗೆ ಏನಾಗ್ತಾವ ಅಂತಂದ್ರೆ ಫಾರ್ಮುಲಾ ಜನರೇಟ್ ಆಗ್ತಾ ಹೋಗ್ತಾವ. ನಂಬರ್ ಆಫ್ ಸಬ್ಸೆಟ್ಸ್ ಫೈಂಡ್ ಮಾಡ್ಬೇಕಾದ್ರೆ ಒಂದು ಫಾರ್ಮುಲಾ ಐತಿ, ಆ ಫಾರ್ಮುಲಾನ ನೋಡೋಣ ನಾವು. ಇಲ್ಲಿ ನೋಡ್ರಿ, ಸಬ್ಸೆಟ್ ಅನ್ನ ಯಾವ ರೀತಿ ಡಿನೋಟ್ ಮಾಡ್ತೀವಿ ನಾವಿಲ್ಲಿ? ಯು ಕ್ಯಾನ್ ಸಿ ಹಿಯರ್. ಓಕೆ, ಸಬ್ಸೆಟ್ ಅನ್ನ ಎ ಇಸ್ ಸಬ್ಸೆಟ್ ಆಫ್ ಬಿ. ಇದು ಸಿಂಬಲ್ ಯಾವುದು? ಎ ಬರೋದು ಈ ರೀತಿ ಬರೋದು ಅಂದ್ರೆ ಇದು ಸಬ್ಸೆಟ್ ಸಿಂಬಲ್. ಓನ್ಲಿ ಈ ರೀತಿ ಅಷ್ಟೇ ಬರ್ದಿವಿ ಅಂತಂದ್ರೆ ಅದು ಪ್ರಾಪರ್ ಸಬ್ಸೆಟ್ ಅನ್ನ ಇಂಡಿಕೇಟ್ ಮಾಡೋದು. ಸರ್, ಪ್ರಾಪರ್ ಸಬ್ಸೆಟ್ಗೆ ಸೆಟ್ ಮತ್ತೆ ಸಬ್ಸೆಟ್ಗೆ ಏನ್ ಡಿಫ್ರೆನ್ಸ್ ಐತಿ ಸರ್? ಪ್ರಾಪರ್ ಸಬ್ಸೆಟ್ ಅಂತಂದ್ರೆ ನಾನು ಆಗ್ಲೇ ಒಂದು ಪಾಯಿಂಟ್ ನಾನು ಡಿಸ್ಕಷನ್ ಮಾಡಿದ್ನಲ್ಲ, ಪ್ರತಿಯೊಂದು ಗಣವು ಅದೇ ಗಣದ ಉಪಗಣ ಆಗಿರುತ್ತೆ. 1 2 3 ಅನ್ನೋದು ಇರುತ್ತೆ. ಇದ್ರದ್ದು ಸಬ್ಸೆಟ್ ಒಂದ್ ಯಾವ್ದಾಗುತ್ತೆ? ಏನ ಆಗ್ತೈತಿ. ಮತ್ ನಲ್ ಸೆಟ್ ಒಂದ್ ಆಗ್ತೈತಿ. ಮತ್ ಸೆಟ್ ಆಫ್ 1 ಒಂದಾಗುತ್ತೆ, ಸೆಟ್ ಆಫ್ 2 ಒಂದಾಗತ್ರಿ, ಸೆಟ್ ಆಫ್ 3 ಆಗುತ್ತಾ. ನೆಕ್ಸ್ಟ್ ಸೆಟ್ ಆಫ್ 1 2 ಒಂದ್ ಬರೀತ್ರಿ, ಸೆಟ್ ಆಫ್ 2 3 ಒಂದ್ ಬರೀತ್ರಿ. ಕರೆಕ್ಟ್? ಸೆಟ್ ಆಫ್ 1 2 3 4 5 6 7. ನೆಕ್ಸ್ಟ್ ಯಾರು ಉಳಿದ್ರಿ? 1 3 ಒಂದ್ ಉಳಿತು.
ಹೌದಾ? ಇವೆಲ್ಲ ನಾನೇನ್ ಬರ್ದೇನ್ ಹೇಳಿದೆ, ಎಲ್ಲ ಸಬ್ಸೆಟ್ಸ್ ಇವು. ಯಾರ ಸಬ್ಸೆಟ್ಸ್ ಇವಿ ಇವ? ಸೆಟ್ ಏದ್ ಸಬ್ಸೆಟ್ಸ್. ಅದ್ರೊಳಗೆ ಇವನ್ ಏನಾದ್ರೂ ಬಿಟ್ಟಿವಿ ಅಂತಂದ್ರೆ, ಯಾರನ್ನ ಸೆಟ್ ಏನ್ ಬಿಟ್ಟಿವಿ ಅಂತಂದ್ರೆ, ಉಳಿದವ್ರೆಲ್ಲ ಇವ್ರಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಪ್ರಾಪರ್ ಸಬ್ಸೆಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ರೀ? ಪ್ರಾಪರ್ ಸಬ್ಸೆಟ್ಸ್ ಅಂತ ಕರಿತೀವಿ. ಓಕೆ. ಸೊ ಪ್ರಾಪರ್ ಸಬ್ಸೆಟ್ಸ್ ಸಿಂಬಲ್ ಏನ್ರಿ? ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಓನ್ಲಿ. ಈ ರೀತಿ ಮಾತ್ರ ಯೂಸ್ ಮಾಡ್ತೀವಿ. ಇದು ಪ್ರಾಪರ್ ಸಬ್ಸೆಟ್ ಸಿಂಬಲ್. ಕನ್ಫ್ಯೂಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ದೆನ್ ಪವರ್ ಸೆಟ್ ಅನ್ನೋದು ಒಂದು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ. ಪವರ್ ಸೆಟ್ ಬಗ್ಗೆ ಹೇಳೋದಾತಂತಂದ್ರೆ, ಸಿ ಪವರ್ ಸೆಟ್ ಆಫ್ ಎ, ಅದನ್ನು ಪಿ ಆಫ್ ಎ ಇಂದ ಡಿನೋಟ್ ಮಾಡ್ತೀವಿ. ಇದ್ರೊಳಗಡೆ ಯಾರು ಇರ್ತಾರಪ್ಪ ಅಂತಂದ್ರೆ, ಸೆಟ್ ಎದ ಪ್ರತಿಯೊಂದು ಸಬ್ಸೆಟ್ಸ್ ಇರ್ತಾವ್ರಿ. ಇದ್ರೊಳಗಡೆ ಏನಾಗಿರ್ತಾವ? ಸಬ್ಸೆಟ್ಸ್ ಇರ್ತಾವ. ಫಾರ್ ಎಕ್ಸಾಂಪಲ್, ಎ ಇಸ್ ಈಕ್ವಲ್ಸ್ ಟು 1 ಅನ್ನೋದು ಒಂದು ಸೆಟ್ ಐತೆ ಅಂತ ಹೇಳಿ ಸೆಟ್ ಆಫ್ 1 ಅನ್ನೋದು. ಇವನ್ ಸಬ್ಸೆಟ್ಸ್ ಲಿಸ್ಟ್ ಮಾಡೋದಾದ್ರೆ ಯಾರ್ಯಾರು ಲಿಸ್ಟ್ ಮಾಡ್ತೀರಿ? ಎ ಅನ್ನೋದು ಒಂದು ಬರೀತೀರಿ, ನಲ್ ಸೆಟ್ ಒಂದು ಬರೀ. ಇವ್ರಿಬ್ರು ತಗೊಂಡು ಹೋಗಿ ನಾನು ಒಂದು ಸೆಟ್ ಒಳಗಡೆ ಬರೀತಾನೆ, ಎ ಕಾಮ ನಲ್ ಸೆಟ್ ಅಂತ ಹೇಳಿ. ಅಂದ್ರೆ ಏನಾಗಿರ್ತಾವು? ಕೊಟ್ಟ ಸೆಟ್ ಸಬ್ಸೆಟ್ಸ್ ಏನಾಗಿರ್ತಾವಲ್ಲ, ಅವು ಮತ್ತೊಂದು ಸೆಟ್ ಒಳಗಡೆ ಹೋಗಿ ಎಲಿಮೆಂಟ್ಸ್ ಆಗಿರ್ತವೆ. ಪ್ರತಿಯೊಂದು ಸಬ್ಸೆಟ್ಸ್ ಎಲ್ಲಾನು, ಈ ಎಲ್ಲಾ ಸಬ್ಸೆಟ್ಸ್ ಮತ್ತೊಂದು ಸೆಟ್ ಒಳಗಡೆ ಹೋಗಿ ಎಲಿಮೆಂಟ್ಸ್ ಆಗಿರ್ತಾವು. ಆ ಸೆಟ್ಗೆ ನಾವೇನಂತ ಕರಿತೀವಿ ಅಂತಂದ್ರೆ ಪವರ್ ಸೆಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪವರ್ ಸೆಟ್ ಅಂತ ಕರಿತೀವಿ. ಸೊ ಹಂಗಾದ್ರೆ ಈಗ ಫಾರ್ಮುಲಾ ನೋಡ್ರಿ. ಸಬ್ಸೆಟ್ ಫೈಂಡ್ ಮಾಡಬೇಕಾದ್ರೆ ಮತ್ತು ನಂಬರ್ ಆಫ್ ಪವರ್ ಸೆಟ್, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಪವರ್ ಸೆಟ್ ಫೈಂಡ್ ಮಾಡ್ಬೇಕಂತಂದ್ರೆ ಏನು? ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಪವರ್ ಸೆಟ್ ಅಂತಂದ್ರೆ ನಂಬರ್ ಆಫ್ ಸಬ್ಸೆಟ್ಸ್ಗೆನೆ ಈಕ್ವಲ್ ಇರುತ್ತೆ. ಅದು ಅಂದ್ರೆ ಯಾರಿಗೆ ಈಕ್ವಲ್ ಇರುತ್ತೆ? 2 raised to the power n ಈಕ್ವಲ್ ಇರುತ್ತೆ. ಯಾರು ಈಕ್ವಲ್ ಇರುತ್ತೆ? 2 raised to the power n. n ಅಂದ್ರೆ ಏನ್ರಿ? ಸಪೋಸ್ ಸೆಟ್ ಎ ಒಳಗಡೆ n ನಂಬರ್ ಆಫ್ ಎಲಿಮೆಂಟ್ಸ್ ಅದಾವ ಅಂತ ಹೇಳ್ತೀವಿ. ಅಂದ್ರೆ ನಾನು ಇಲ್ಲಿ ಬರ್ದೆ ನೋಡ್ರಿ, ಒಂದ್ ಎಲಿಮೆಂಟ್ ಐತಿ ಇದ್ರೊಳಗಡೆ, ಹಂಗ n ನಂಬರ್ ಆಫ್ ಎಲಿಮೆಂಟ್ಸ್ ಅದಾವ ಅಂತ ಹೇಳ್ತೀವಿ. ಆ ಟೈಮ್ ಒಳಗಡೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಪವರ್ ಸೆಟ್ ಫೈಂಡ್ ಮಾಡ್ಬೇಕಾಗಿತ್ತು. ಅಂದ್ರೆ ಪವರ್ ಸೆಟ್ನಾಗ ಇಲ್ಲಿ ನೋಡ್ರಿ, ಇದ್ರಾಗ ಒನ್ ಸೆಟ್ ಎ ಒಳಗಡೆ ಒಬ್ಬ ಎಲಿಮೆಂಟ್ ಇದ್ದು, ಇದರೊಳಗಡೆ ಇಬ್ರು ಇದ್ರಿ. ಹಂಗೆ ಪ್ರತಿಯೊಂದ್ಸಲಿನೂ ನಾವು ಬರ್ಕೊಂತ ಕೂಡ್ಲಿಕ್ಕೆ ಆಗೋದಿಲ್ಲ. ಸೊ ಫಾರ್ ದ್ಯಾಟ್ ವಿ ವಿಲ್ ಯೂಸ್ ದಿಸ್ ಫಾರ್ಮುಲಾ, 2 power n ಫಾರ್ಮುಲಾನ ಯೂಸ್ ಮಾಡ್ತೀವಿ. ಈಕ್ವಿವೆಲೆಂಟ್ ಸೆಟ್ಸ್ ಅಂತ ಕರ್ಸ್ಕೋಬೇಕಾಗಿತ್ತು ಅಂತಂದ್ರೆ ಯಾವಾಗ ಕರ್ಸ್ಕೊಳಿಕ್ ಸಾಧ್ಯತೆ? n of a must be equals to n of a must be equals to n of b. ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎಂಟಿ ಸೆಟ್. ಎಂಟಿ ಸೆಟ್ ಸಬ್ಸೆಟ್ಸ್ ಎಷ್ಟು ಇರ್ತೈತ್ರಿ? ಓನ್ಲಿ ಒನ್ ಸಬ್ಸೆಟ್ ಇರ್ತದೆ. ಓನ್ಲಿ ಒನ್ ಸಬ್ಸೆಟ್. ದಟ್ ಈಸ್ ನಥಿಂಗ್ ಬಟ್ ನಲ್ ಸೆಟ್ ಇಟ್ ಸೆಲ್ಫ್. ನೆನ್ಪಿಟ್ಕೋಬೇಕು, ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎಂಟಿ ಸೆಟ್. ಈ ಕ್ವಶನ್ ಅನ್ನ ಹಿಂಗ್ ಕೇಳ್ತಾರೆ ನಿಮಗೆ. ಸೊ ಇಲ್ಲಿ ನೋಡ್ರಿ ಯಾವ ರೀತಿ ಕೇಳ್ತಾರ ಅಂತ ಹೇಳಿ. ಸಪೋಸ್ ಎ ಇಸ್ ಈಕ್ವಲ್ ಟು ನಲ್ ಸೆಟ್. ಇದು ನಲ್ ಸೆಟ್ ಈಕ್ವಲ್ ಐತದ. ಹಂಗಾದ್ರೆ ಪಿ ಆಫ್ ಎ ಅಂದ್ರೆ ಎನ್ ಆಫ್ ಪಿ ಆಫ್ ಎ ಕೇಳ್ತಾರೆ. ಎನ್ ಆಫ್ ಪಿ ಆಫ್ ಎ ಅಂದ್ರೆ 2 raised to the power, ಇದ್ರಾಗ ಒಬ್ರು ಇಲ್ಲ ಅಂದ್ರೆ 2 raised to the power 0. ಅದ್ರ ವ್ಯಾಲ್ಯೂ ಏನಾಗ್ತ? 1 ಆತ. ಇಷ್ಟ ಕೇಳಂಗಿಲ್ಲ. ಒಂದೊಂದ್ಸಲ ಏನ್ ಮಾಡ್ತಾರ ಅಂದ್ರೆ ಎನ್ ಆಫ್ ಪಿ ಆಫ್ ಎ ಅಂತ. ಹೌದಾ? ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಪವರ್ ಸೆಟ್ ಆಫ್ ಎ. ಓಕೆ, ಹಂಗಾದ್ರೆ ನಾವು ಇದನ್ನ ಹೆಂಗ್ ಫೈಂಡ್ ಮಾಡೋದು ಸರ್? ಸಿಂಪಲ್ ಐತಿ. ಆಲ್ರೆಡಿ ಪವರ್ ಸೆಟ್ ಆಫ್ ಎ ಎಷ್ಟೈತಿ? 1 ಈಕ್ವಲ್ ಐತಿ. ಸೇಮ್ ಕ್ವಶನ್ಗೆ ಕ್ವಶನ್ ಚೇಂಜ್ ಮಾಡಿಲ್ಲ ನಾನು. ಸೊ ಸೇಮ್ ಕ್ವಶನ್ ನಾನು ಈ ಕ್ವಶನ್ ಅನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಪಿ ಆಫ್ ಎ ಆಲ್ರೆಡಿ ಫೈಂಡ್ ಮಾಡೀವಿ, ಅದರ ವ್ಯಾಲ್ಯೂ 1. ಹೌದಾ? ಹಾಗಾದ್ರೆ ಎನ್ ಆಫ್ ಪಿ ಆಫ್ 1 ಅಂದ್ರೆ ಏನಾಗುತ್ತೆ ಹೇಳಿ ನೋಡಿ. ಈಗ 2 raised to the power 1 ಆಗುತ್ತೆ. 2 raised to the power 1 ಏನಾತ್ರಿ? 2 ಆಯ್ತು. ಇಲ್ಲಿ ಯಾವ ವ್ಯಾಲ್ಯೂ ಬಂದಿರುತ್ತಲ್ಲ ಅಲ್ಟಿಮೇಟ್ಲಿ ಅದನ್ನ 2 ಪವರ್ ಅಂತ ಬರ್ಕೋಬೇಕು. ಸಪೋಸ್ ಎನ್ ಆಫ್ ಪಿ ಆಫ್ ಎ ಅಂತ ಕೇಳ್ಯಾರ ಅಂತ ಹೇಳ್ತಿರ್ಬೋದು. ಅವಾಗ ಏನ್ ಮಾಡ್ತೀವಿ? ಫಸ್ಟ್ ಪಿ ಆಫ್ ಎ ನನಗೆ ಗೊತ್ತೈತಿ ಆಲ್ರೆಡಿ 1 ಅಂತ.
ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಇಲ್ಲಿಂದ ಇಲ್ಲಿವರೆಗೂ ವ್ಯಾಲ್ಯೂ ಎಷ್ಟು ಬಂದೈತೆ ಆಲ್ರೆಡಿ 2 ಅಂತ ಬಂದೈತಿ. ಸೊ ಈಗ ನಾವೇನ್ ಮಾಡ್ಬೇಕು, ಈಗ ಎನ್ ಆಫ್ ಪಿ ಆಫ್ 2 ಬರಿಬೇಕು. ಎನ್ ಆಫ್ ಪಿ ಆಫ್ 2 ಬರಿಬೇಕಾದ್ರೆ ಏನ್ ಮಾಡ್ತೀರಿ, 2 ರೇಸ್ ಟು ದಿ ಪವರ್ ಇಲ್ಲಿ ಏನು ವ್ಯಾಲ್ಯೂ ಬಂದೈತಿ 2 ಸ್ಕ್ವೇರ್ ಅಂದ್ರೆ 4 ಎಲಿಮೆಂಟ್ಸ್ ಇರ್ತಾವ್ರಿ. ಪವರ್ ಸೆಟ್ ಆಫ್ ಎ ಒಳಗಡೆ ಎಷ್ಟು ಎಲಿಮೆಂಟ್ಸ್ ಇರ್ತಾವ್ರಿ, 4 ಎಲಿಮೆಂಟ್ಸ್ ಇರ್ತಾವ. ಓಕೆ, ನೆಕ್ಸ್ಟ್ ನಾನು ಆಲ್ರೆಡಿ ಇದನ್ನ ಡಿಸ್ಕಷನ್ ಮಾಡಿದ್ದೀನಿ. ಪವರ್ ಸೆಟ್ ಆಫ್ ಎ ಸೆಟ್ ವಿತ್ n ಎಲಿಮೆಂಟ್ಸ್ ಹ್ಯಾಸ್ 2 raised to n ಸಬ್ಸೆಟ್ಸ್. ಇದನ್ನು ನೆನಪಿಟ್ಕೊಳ್ಳಿಕ್ಕೆ ಬೇಕು ಕಂಪಲ್ಸರಿ. ಎಂಟಿ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಇನ್ಕ್ಲೂಡಿಂಗ್ ಇಟ್ ಸೆಲ್ಫ್. ಎವ್ರಿ ಸೆಟ್ ಈಸ್ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಬಟ್ ನಾಟ್ ಎ ಪ್ರಾಪರ್ ಸೆಟ್ ಆಫ್ ಇಟ್ ಸೆಲ್ಫ್. ಅದು ಪ್ರಾಪರ್ ಸೆಟ್ ಆಗೋದಿಲ್ಲ. ಈಕ್ವಲ್ ಸೆಟ್ಸ್ ಆರ್ ಆಲ್ವೇಸ್ ಈಕ್ವಿವೆಲೆಂಟ್ ಬಟ್ ಈಕ್ವಿವೆಲೆಂಟ್ ಸೆಟ್ಸ್ ನೀಡ್ ನಾಟ್ ಬಿ ಈಕ್ವಲ್. ಈಕ್ವಿವೆಲೆಂಟ್ ಸೆಟ್ಸ್ ಈಕ್ವಲ್ ಆಗಿರ್ಲೇಬೇಕಂತೇನಿಲ್ಲ. ಅಂಡರ್ಸ್ಟ್ಯಾಂಡ್ ದಿಸ್ ಡಿಫರೆನ್ಸ್. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೊಟ್ಟಾಗ ಈ ಸ್ಟೇಟ್ಮೆಂಟ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ದೆನ್ ನಾನು ಇಲ್ಲೊಂದು ಪಾಯಿಂಟ್ ಡಿಸ್ಕಷನ್ ಮಾಡ್ಬೇಕು ನಿಮ್ಗೆ. ಓಕೆ, ಸಿ set A contains n number of elements. ಹಂಗಾದ್ರೆ number of subsets of set A ಇದು ಯಾರಿಗೆ ಈಕ್ವಲ್ ಆಗತ್ರಿ, 2 raised to the power n ಗೆ ಈಕ್ವಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ n is equal to n of A is equal to 3 ಅಂತ ಕೊಟ್ಟಾರಂತ ಅನ್ಕೊಳ್ಳ. ಕರೆಕ್ಟಾ? ಹಂಗಾದ್ರೆ ನಂಬರ್ ಆಫ್ ಸಬ್ಸೆಟ್ಸ್ ಯಾರು ಈಕ್ವಲ್ ಆಗುತ್ತಿದ್ದು, 2 raised to 3. 2 raised to 3 2 raised to 1 ಇಂದ ಅಥವಾ 2 raised to 0 ದಿಂದ ಅಪ್ ಟು 2 raised to 10 ವರೆಗೂ ಬ್ಯಾಟ್ ಬೇಕ್ರಿ ನೀವು. 2 raised to 10 is 1024, 2 raised to 9 is 512, ಓಕೆ, 2 raised to 8 is 256. ಈ ರೀತಿ ಪ್ರತಿಯೊಂದ್ರದ್ದು ನಿಮಗೆ ಬ್ಯಾಟ್ ಬೇಕಾಗತ್ತೆ. ಇಲ್ಲಿ ನಂಬರ್ ಆಫ್ ಸಬ್ಸೆಟ್ಸ್ 2 ಪವರ್ 3 ಅಂತಂದ್ರೆ ಏನಾಗ್ತದೆ, 8 ಆಗ. ಇದೇ ಕ್ವಶನ್ ಅನ್ನ ಹಿಂಗ್ ಕೇಳ್ತಾರೆ ಒಂದೊಂದ್ಸಲಿ. ನಂಬರ್ ಆಫ್ ನಾನ್ ಎಂಟಿ ಸಬ್ಸೆಟ್ಸ್. ಎಂತ ಸಬ್ಸೆಟ್ಸ್ ರೀ, ನಾನ್ ಎಂಟಿ ಸಬ್ಸೆಟ್ಸ್. ಈ ವರ್ಡ್ ಅರ್ಥ ಮಾಡ್ಕೋಬೇಕು. ನಾನ್ ಎಂಟಿ ಸಬ್ಸೆಟ್ ಅಂದ್ರೆ ಒಂದು ಸಬ್ಸೆಟ್ ಯಾವ್ದು ಇರ್ತೈತಿ, ಇವತ್ತು ನಲ್ ಸೆಟ್ ಇರುತ್ತೆ, ಎಂಟಿ ಸೆಟ್. ಅದನ್ನ ಸಬ್ಟ್ರಾಕ್ಟ್ ಮಾಡ್ಬೇಕು. ಅದಕ್ಕೆ ಫಾರ್ಮುಲಾ ಏನಂದ್ರೆ 2 raised to n minus 1. ನೆನ್ಪಿಟ್ಕೋಬೇಕು ಇದನ್ನ. ಓಕೆ, ಹಂಗಾದ್ರೆ ಸೇಮ್ ಎಕ್ಸಾಂಪಲ್ಗೆ ನೀವು ನಾನ್ ಎಂಟಿ ಸಬ್ಸೆಟ್ಸ್ ಫೈಂಡ್ ಮಾಡೋದಂದ್ರೆ ಅದು ಯಾರಿಗೆ ಈಕ್ವಲ್ ಆಗುತ್ತೆ ಹೇಳ್ರಿ, 8 minus 1. 8 minus 1 ಅಂದ್ರೆ 7 ಏನಾಗಿರ್ತಾವ ಅಂತಂದ್ರೆ ನಾನ್ ಎಂಟಿ ಸಬ್ಸೆಟ್ಸ್ ಆಗಿರ್ತಾವ. ಏನಾಗಿರ್ತಾವ, ನಾನ್ ಎಂಟಿ ಸಬ್ಸೆಟ್ಸ್ ಆಗಿರ್ತಾವ. ಮತ್ತೆ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್, ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್, ಇದಕ್ಕೂ ನಾವು ಒಂದು ಫಾರ್ಮುಲಾ ಏನ್ ಯೂಸ್ ಮಾಡ್ತೀವಿ, 2 raised to the power n minus 1. ಪ್ರಾಪರ್ ಸಬ್ಸೆಟ್ ಅಂತಂದ್ರೆ ಅಲ್ಲಿ ಯಾವ್ದು ಬಿಟ್ಬಿಡ್ತೀವಿ, ದ ಸೆಟ್ ಇಟ್ ಸೆಲ್ಫ್. ಹೌದಾ, ಅದನ್ನ ನಾವು ಸಬ್ಸೆಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಅದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೇಮ್ ಎಕ್ಸಾಂಪಲ್ಗೆ ನೀವು ಫೈಂಡ್ ಮಾಡೋದಂದ್ರೆ ದೆನ್ ಆಲ್ಸೋ ಯು ವಿಲ್ ಗೆಟ್ 8 minus 1 is equal to 7. ಇದನ್ನ ನೆನ್ಪಿಟ್ಕೋಬೇಕು ಕಂಪಲ್ಸರಿ ಈ ಫಾರ್ಮುಲಾ. ಓಕೆ, ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಯೂನಿವರ್ಸಲ್ ಸೆಟ್ ಅಂದ್ರೆ ಏನು? ಯೂನಿವರ್ಸಲ್ ಸೆಟ್ ಅಂತಂದ್ರೆ ಎ ಸೆಟ್ ವಿಚ್ ಕಂಟೈನ್ಸ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್ಸ್ ವಿಚ್ ಆರ್ ಗಿವನ್ ಇನ್ ದಿ ಕಾಂಟೆಕ್ಸ್ಟ್. ನಾವು ಏನ್ ಸ್ಟಡೀಸ್ ಒಳಗಡೆ ಬರ್ತಾವಲ್ಲ ಒಂದಿಷ್ಟು ಸೆಟ್ಸ್, ಅವ್ರ ಎಲ್ಲಾರ್ಗಿ ಮೇನ್ ಬಾಸ್ ಇದ್ದಂಗ ಅದು ಯೂನಿವರ್ಸಲ್ ಸೆಟ್ ಅಂತ ಕರೀತೀವಿ. ಓಕೆ, ಯೂನಿವರ್ಸಲ್ ಸೆಟ್ ಅನ್ನ ಸಬ್ಸೆಟ್ ಮತ್ತೆ ಸೂಪರ್ ಸೆಟ್ ಜೊತೆ ಕನ್ಫ್ಯೂಷನ್ ಮಾಡ್ಕೊಳಿಕ್ ಹೋಗ್ಬಾರ್ದು. ಯೂನಿವರ್ಸಲ್ ಸೆಟ್ ಅಂದ್ರೆ ಒಂದು 4-5 ಸೆಟ್ ಕೊಟ್ಟಾರ ಅಂತ ಹೇಳ್ತಿ ಕೊಡ್ರಿ, ABCD. ಇದ್ರಾಗ ಇದ್ದವ್ರು ಏನ್ ಎಲಿಮೆಂಟ್ಸ್ ಅದಾರಲ್ಲ ಈ 4-5 ಸೆಟ್ ಒಳಗಡೆ ಇಷ್ಟು ಎಲಿಮೆಂಟ್ಸ್ ಸೆಟ್ ಯಾವ್ದ್ರೊಳಗಿರ್ತಾವ ಅಂತಂದ್ರೆ ಯೂನಿವರ್ಸಲ್ ಸೆಟ್ ಒಳಗೆ ಇರ್ತದೆ. ಫಾರ್ ಎಕ್ಸಾಂಪಲ್ 1 2 3 ಅಪ್ ಟು 9 ಎಲಿಮೆಂಟ್ಸ್ ಕೊಟ್ಟಾರ ಅಂತ ಹೇಳ್ತಿ ಕೊಡ್ರಿ. ಅದ್ರೊಳಗೆ ಸೆಟ್ ಎ ಒಳಗೆ ಒಂದು 2 ಎಲಿಮೆಂಟ್ಸ್, ಇದ್ರೊಳಗೆ ಒಂದು 3 ಎಲಿಮೆಂಟ್ಸ್, ಇದ್ರೊಳಗೆ ಒಂದು 2 ಎಲಿಮೆಂಟ್ಸ್, ಇದ್ರಾಗ ಒಂದು 3 ಎಲಿಮೆಂಟ್ಸ್, ಈ ರೀತಿ ಕೊಟ್ಟಿರ್ತಾರೆ ನಿಮ್ಗೆ. ಆ ಎಲ್ಲಾ ಎಲಿಮೆಂಟ್ಸ್ ಎದ್ರೊಳಗೆ ಇರ್ತಾವಪ್ಪ ಅಂತಂದ್ರೆ ಯೂನಿವರ್ಸಲ್ ಸೆಟ್ ಒಳಗಡೆ ಇರ್ತಾವ.
ಓಕೆ, ಅದಕ್ಕೆ ನಾವು ವಿಶ್ವಗಣ ಅಂತಾನು ಕರಿತೀವಿ, ನೋಡ್ಬೋದು ನೀವು. ಆಮೇಲೆ ಈ ಸಿಂಬಲ್ ನೀವು ನಿಮಗೆ ಕಾಣಿಸ್ತೈತೆ ಅಂತ ಅನ್ಕೊಂಡಿನಿ. ಪೈ ಮತ್ತೆ ಸೆಟ್ ಆಫ್ ಪೈ ಇವೆರಡು ಬೇರೆ ಬೇರೆ ರೀ, ಇವೆರಡು ಸಿಂಬಲ್ ಬೇರೆ ಬೇರೆ. ಪೈ ಅಂದ್ರೆ ಇದು ನಲ್ ಸೆಟ್, ಇದು ಸೆಟ್ ಆಫ್ ನಲ್ ಸೆಟ್. ಇದು ಸೆಟ್ ಒಳಗಡೆ ಒಂದು ಸೆಟ್ ಐತಿ. ಓಕೆ, ನೆನ್ಬಿಟ್ಕೋಬೇಕು. ನೆಕ್ಸ್ಟ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಫಾರ್ಮುಲಾ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ನಿ. ಈ ಫಾರ್ಮುಲಾನ ನೀವು ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಡ್ರಿ. 2n-1 ಮತ್ತೆ ಹಿಂಗ್ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. 2n-1 ಅಂತ ಬರೆಯಂಗಿಲ್ಲ, ಇದು ಬೇರೆ ರೀ. 2n-1 ಬೇರೆ, ಇವೆರಡು ಈಕ್ವಲ್ ಅಲ್ಲ. ಸೊ ಎಕ್ಸಾಂಪಲ್ ನೋಡ್ಬೋದು ನೀವು ಇಲ್ಲಿ. n of a is equal to 4, ನಂಬರ್ ಆಫ್ ಸಬ್ಸೆಟ್ಸ್ ಆಫ್ a ಕೇಳ, ಡೈರೆಕ್ಟ್ 2 power 4 ಹಾಕ್ಬಿಡ್ರಿ. 2 power 4 ಏನಾಗುತ್ತೆ ಹೇಳ್ರಿ? 2 power 4 ಅಂತಂದ್ರೆ 16 ಆಗುತ್ತೆ. 2 power 5 32. ಓಕೆ, 2 power 6 64. ಗೊತ್ತಿರಲಿ ನಿಮ್ಗೆ ಇದೆಲ್ಲ. 2 power 7 128. ದೆನ್ 2 power 8 256. 2 power 9 512. 2 power 10 is 1024. ಸೊ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ? ನಮ್ಗೆ ಬೇಕಾಗಿರೋದು 2 power 4. ಯಾವುದು? 16. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ವಿಚ್ ಸೆಟ್ ಈಸ್ ಎ ಸಿಂಗಲ್ಟಾನ್ ಸೆಟ್? ಎ ಸೆಟ್ ವಿಚ್ ಕಂಟೈನ್ಸ್ ಓನ್ಲಿ ಒನ್ ಎಲಿಮೆಂಟ್. ಅದನ್ನ ಸೆಲೆಕ್ಟ್ ಮಾಡ್ಬೇಕಿದೆ. ಹೇಳ್ರಿ ಯಾವ್ದಾಗುತ್ತೆ ನೋಡ್ರಿ. Yes, x such that x belongs to natural number. X plus 3 is equal to 5 ಅಂತ ಇನ್ ಸಾಲ್ವ್ ಮಾಡ್ಬೇಕು ನೀವು. ಸಿಂಪಲ್ ಈಕ್ವೇಶನ್ ಐತಿ. ಆ 3 ನ ಕಡೆ ಶಿಫ್ಟ್ ಮಾಡ್ರಿ. 5 - 3 is equal to 2 ಆಗುತ್ತೆ. x is equal to 2. ಒಂದೇ ಒಂದು ಎಲಿಮೆಂಟ್ ಬಂತು, ಕರೆಕ್ಟಾ? ನೆಕ್ಸ್ಟ್ x ಲೆಸ್ ದೆನ್ 3, x ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂತಂದ್ರೆ 1 ಬರೀತೀರಿ, 2 ಬರೀತೀರಿ ಇದ್ರೊಳಗಡೆ. ನೆಕ್ಸ್ಟ್ x ಲೆಸ್ ದೆನ್ 0, x ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂದ್ರೆ ನಲ್ ಸೆಟ್. ಯಾವುದೋ ನ್ಯಾಚುರಲ್ ನಂಬರ್ 0ಕ್ಕಿಂತ ಸಣ್ಣದಿಲ್ಲ. ನೆಕ್ಸ್ಟ್ ಎಕ್ಸ್ ಈಸ್ ಈವನ್, ಎಕ್ಸ್ ಲೆಸ್ ದೆನ್ 10 ಅಂತಂದ್ರೆ 2 4 6 8. ಕರೆಕ್ಟಾ? ಹಂಗಾದ್ರೆ ಯಾವ್ದು ಬರಿತೀವಿ ಹೇಳ್ರಿ ನಾವು ಈಗ? ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸಿಂಗಲ್ ಟಾನ್ ಸೆಟ್ ಅಂದ್ರೆ ಓನ್ಲಿ ಒನ್ ಎಲಿಮೆಂಟ್ ಇರಬೇಕು. ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಆಫ್ ಅ ಸೆಟ್ ವಿತ್ 3 elements. ನಾನು ಆಗ್ಲೇ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ವಿ, ಇದನ್ನ ತಗೊಂಡು 2 power 3 - 1. 2 power 3 ಅಂದ್ರೆ 8, 8 - 1 is 7. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವಿಚ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ಇಲ್ಲಿ ನೋಡ್ರಿ, ನಿಮಗೆ ಇದ ಸಿಂಬಾಲಿಕಲಿ ಏನ್ ಕೇಳ್ತಾರಲ್ಲ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ನಲ್ ಸೆಟ್ ಈಸ್ ಸಬ್ಸೆಟ್ ಆಫ್ ಎ ಫಾರ್ ಎವ್ರಿ ಸೆಟ್ ಎ. ಕರೆಕ್ಟ್ ಐತೆ ಸ್ಟೇಟ್ಮೆಂಟ್, ಯಾಕಂದ್ರೆ ನಾನು ಆಗ್ಲೇ ಹೇಳಿದ್ದೀನಿ ನಲ್ ಸೆಟ್ ಈಸ್ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ. ನೆಕ್ಸ್ಟ್, ನಲ್ ಸೆಟ್ ಬಿಲಾಂಗ್ಸ್ ಟು ಎ ಅಂತ ನಾನು, ಇದು ರಾಂಗ್ ಆಗುತ್ತೆ. ಯಾಕಂತಂದ್ರೆ ಬಿಲಾಂಗ್ಸ್ ಟು ಮತ್ತೆ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಯೂಸ್ಡ್ ಓನ್ಲಿ ಫಾರ್ ಎಲಿಮೆಂಟ್ಸ್ ಅಂತ ಬಿಗಿನಿಂಗ್ ಒಳಗಡೆ ಹೇಳಿದ್ನೆ. ಸೆಟ್ ಒಳಗಡೆ ಸೆಟ್ಸ್ಗೆ ಯೂಸ್ ಮಾಡೋದಿಲ್ಲ ನಾವು ಇದನ್ನ ಎಲಿಮೆಂಟ್, ಈ ಸಿಂಬಲ್ ಅನ್ನ. ಓಕೆ, ಸೊ ಇದು ಆಗುದಿಲ್ಲ. ನೆಕ್ಸ್ಟ್, ಸೆಟ್ ಆಫ್ ನಲ್ ಸೆಟ್ ಈಸ್ ಈಕ್ವಲ್ ಟು ನಲ್ ಸೆಟ್ ಅಂತ ನಾನು ಇದ್ರ ಬಗ್ಗೆ ಪ್ರೀವಿಯಸ್ ಡಿಸ್ಕಷನ್ ಮಾಡಿದೆ. ಇದು ಕೂಡ ಆಗುದಿಲ್ಲ. ಎವ್ರಿ ಸೆಟ್ ಈಸ್ ಅ ಪ್ರಾಪರ್ ಸಬ್ಸೆಟ್. ಎವ್ರಿ ಸೆಟ್ ಈಸ್ ಎ ಪ್ರಾಪರ್ ಸಬ್ಸೆಟ್ ಅಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಾಪರ್ ಸಬ್ಸೆಟ್ ಹೆಂಗ್ ಆಗ್ತೈತ್ರಿ? ಸೆಟ್ ಎ ಅದರದ್ದು ಒಂದು ಸಬ್ಸೆಟ್ ಆಗಿರ್ತೈತಿ ಎ, ಬಟ್ ಅದ್ರದ್ದು ಪ್ರಾಪರ್ ಸಬ್ಸೆಟ್ ಎ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಅದನ್ನ ಎನ್ನ ಎಕ್ಸ್ಕ್ಲೂಡ್ ಮಾಡ್ತಿದ್ವಿ. ಸೊ ನಮ್ಮ ಆನ್ಸರ್ ಯಾವುದು? ಆಪ್ಷನ್ ಎ ಆಗುತ್ತೆ. ದೆನ್ ಎ ಮತ್ತೆ ಬಿ ಇಸ್ ಈಕ್ವಲ್ ಟು ಕೊಟ್ಟಾರ, ವಿಚ್ ಈಸ್ ಕರೆಕ್ಟ್ ಅಂತ ಕೇಳ. ಸಿಂಪಲ್ ಐತಿ. ಸೆಟ್ ಎ ಒಳಗಡೆ ಇದ್ದಿದ್ದು ಎಲ್ಲಾ ಎಲಿಮೆಂಟ್ಸ್ ಸೆಟ್ ಬಿ ಒಳಗಡೆ ಅದಾವ ಚೆಕ್ ಮಾಡ್ರಿ. ಸೆಟ್ ಎ ಒಳಗಡೆ 1 ಐತಿ, ಬಿ ಒಳಗಡೆನೂ ಐತಿ. ಸೆಟ್ ಎ ಒಳಗಡೆ 2 ಐತಿ, ಬಿ ಒಳಗಡೆನೂ ಐತಿ. ಎಕ್ಸ್ಟ್ರಾ ಎಲಿಮೆಂಟ್ ಐತಿ, ಇರ್ಲಿ, ಅದೇನು ತೊಂದರೆ ಇಲ್ಲ ನಮ್ಗೆ. ಹಂಗಾದ್ರೆ ಏನಾಗತ್ರಿ? ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಆಗ್ತೈತಿ. ಓಕೆ, ನೆಕ್ಸ್ಟ್, ಬಿ ಈಸ್ ಸಬ್ಸೆಟ್ ಆಫ್ ಎ ಆಗುದಿಲ್ರಿ. ಇಲ್ಲಿ ಬಿ ಏನಾಗ್ತೈತಿ? ಸೂಪರ್ ಸೆಟ್ ಆಫ್ ಎ ಆಗ್ತೈತಿ. ಸೊ ಇದು
ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎ ಇಸ್ ನಾಟ್ ಈಕ್ವಲ್ ಟು ಬಿ, ಯಾಕಂದ್ರೆ ಇದ್ರಾಗ 2 ಅದಾವ, ಇದ್ರಾಗ 3 ಎಲಿಮೆಂಟ್ಸ್ ಅದಾವ, ಮತ್ತೆ ಬೇರೆ ಬೇರೆ ಅದಾವ. ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ನಲ್ ಸೆಟ್ ಅಂತ ಇಲ್ಲ, 2 ಎಲಿಮೆಂಟ್ಸ್ ಕಾಮನ್ ಅದಾವ. ಇಂಟರ್ಸೆಕ್ಷನ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ ನೆಕ್ಸ್ಟ್. ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 1 and 2 ಈಸ್, ಬಹಳಷ್ಟು ಅದಾವ್ರಿ ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 1 and 2. ಸೊ ಹಂಗಾದ್ರೆ ಇದೇನಾಗುತ್ತೆ, ಇನ್ಫೈನೈಟ್ ಸೆಟ್ಗೆ ಎಕ್ಸಾಂಪಲ್ ಆಗತ್ರಿ. ನೆಕ್ಸ್ಟ್, ಎ ಅಂಡ್ ಬಿ ಆರ್ ಈಕ್ವಿವೆಲೆಂಟ್ ಬಟ್ ನಾಟ್ ಈಕ್ವಲ್. ಅವು ಈಕ್ವಿವೆಲೆಂಟ್ ಅದಾವ. ಈಕ್ವಿವೆಲೆಂಟ್ ಅದಾವ ಅಂದ್ರೆ ಎನ್ ಆಫ್ ಎ ಇಸ್ ಈಕ್ವಲ್ಸ್ ಟು ಎನ್ ಆಫ್ ಬಿ ಐತಿ, ಮತ್ತೆ ಈಕ್ವಲ್ ಇಲ್ಲ ಅಂತ. ಎ ಇಸ್ ನಾಟ್ ಈಕ್ವಲ್ ಟು ಬಿ ಐತಿ ಅಂತ. ಹಾಗಾದ್ರೆ ಏನು ಹೇಳ್ತಾನೆ ನೋಡ್ರಿ, ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಬಟ್ ಎಲಿಮೆಂಟ್ಸ್ ಡಿಫರ್. ನೆಕ್ಸ್ಟ್, ಎ ಇಸ್ ಈಕ್ವಲ್ ಟು ಬಿ ಅಂತ ಕೊಟ್ಟಾನ. ಇದು ಕನ್ನಡದ ಆಪ್ಷನ್ಸ್ ರಿಪೀಟ್ ಆಗ್ಯಾವಲ್ಲ, ಇದು ಕನ್ನಡದೊಳಗೆ ಆಪ್ಷನ್ಸ್ ಬರಬೇಕಾಗಿತ್ತೆ. ಸೊ ಈ ರೀತಿ ಬಂದಿದೆ. ದೆನ್ ನೋಡ್ರಿ, ಎ ಇಸ್ ಈಕ್ವಲ್ ಟು ಬಿ ಅಂತ ಇದೆಯಲ್ಲ, ಎ ಇಸ್ ಈಕ್ವಲ್ ಟು ಬಿ ಅವನ ಹೇಳ್ಯಾನ ಅಲ್ಲ ಆಲ್ರೆಡಿ, ದೇ ಆರ್ ನಾಟ್ ಈಕ್ವಲ್ ಅಂತ. ಎ ಇಸ್ ನಾಟ್ ಈಕ್ವಲ್ ಟು ಬಿ ಆಗತ್ತೆ. ಇದು ಎನ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು, ಇದು ಪಾಸಿಬಲ್ ಇಲ್ಲ. ಈಕ್ವಿಲೆಂಟ್ ಆಗ್ಬೇಕಂದ್ರೆ ಕಂಪಲ್ಸರಿ ಎನ್ ಆಫ್ ಎ ಶುಡ್ ಬಿ ಈಕ್ವಲ್ಸ್ ಟು ಎನ್ ಆಫ್ ಬಿ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ದ ಪವರ್ ಸೆಟ್ ಆಫ್ a 2-element is. Total number of subsets of the power set of a 2-element set. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಎನ್ ಆಫ್ ಎ ಕೊಟ್ಟಾನ ನೀವು, ಅದರೊಳಗಡೆ ಎಷ್ಟು ಎಲಿಮೆಂಟ್ಸ್ ಅದಾವ ಅಂತ 2 ಎಲಿಮೆಂಟ್ಸ್ ಅದಾವ. ಇದರಾಗ ಪವರ್ ಸೆಟ್ ಫಾರ್ಮ್ ಮಾಡ್ಬೇಕಾಗಿತ್ತು. ಈ 2 ಎಲಿಮೆಂಟ್ಸ್ ಅನ್ನು ಯೂಸ್ ಮಾಡ್ಕೊಂಡ್ರೆ ಒಂದು ಪವರ್ ಸೆಟ್ ಬರೀಬೇಕಾಗಿತ್ತು. ಹಂಗಾದ್ರೆ ಏನ್ ಮಾಡ್ತೀರಿ, 2 ಪವರ್ ಸೆಟ್ ಎ ಒಳಗಡೆ ಎಷ್ಟು ಅದಾರ, 2 ಎಲಿಮೆಂಟ್ಸ್ ಅದಾವ. 2 ಪವರ್ 2 ಅಂದ್ರೆ ಎಷ್ಟಾದ್ರಿ ಇದ್ರೊಳಗಡೆ 4 ಎಲಿಮೆಂಟ್ಸ್ ಯಾರ ಒಳಗೆ ಬಂದ್ರಿ, ಇವರು ಪವರ್ ಸೆಟ್ ಒಳಗಡೆ ಬಂದ್ರು. ಈಗ ಇವನಿಗೆ ಏನ್ ಬರೀಬೇಕ, ಸಬ್ಸೆಟ್ಸ್ ಬರೀಬೇಕು. ಅದ ಯಾರಿಗೆ ಈಕ್ವಲ್ ಆಗ್ತೈತ್ರಿ, ಈ ಪವರ್ ಸೆಟ್ ಒಳಗಡೆ 4 ಜನ ಅದಾರ. ಇದನ್ನ ಏನ್ ಮಾಡ್ಬೇಕ, 2 ಪವರ್ 4 ಮಾಡ್ಬೇಕ, ಹೌದಾ? ಹಂಗಾದ್ರೆ ಎಷ್ಟಾತ್ರಿ, 16 ಸಬ್ಸೆಟ್ಸ್ ನಾವು ಫಾರ್ಮ್ ಮಾಡಬಹುದು. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇಲ್ಲಿ ನೋಡ್ರಿ, ಒಂದು ಸೆಟ್ ಒಳಗಡೆ 2 ಎಲಿಮೆಂಟ್ಸ್ ಅದಾವ, ಅದನ್ನ ಯೂಸ್ ಮಾಡ್ಕೊಂಡು ಒಂದು ಪವರ್ ಸೆಟ್ ಫೈಂಡ್ ಮಾಡ್ಯಾರ. ಆ ಪವರ್ ಸೆಟ್ ಸಬ್ಸೆಟ್ಸ್ ನಿಮಗೆ ಕೇಳ ಕರೆಕ್ಟ್ ಆಗಿ ರೀಡ್ ಮಾಡ್ಬೇಕೆ. ನನಗೆ ಗೊತ್ತೈತೆ ಅಂತ ಹೇಳಿ 2 ಪವರ್ 2 ಇಸ್ ಈಕ್ವಲ್ ಟು 4 ಅಂತ ಬರೋದ ಆಪ್ಷನ್ ಸಿ ಅನ್ನಂಗಿಲ್ಲ. ಓಕೆ, ನೆಕ್ಸ್ಟ್. Then union, intersection, complement, difference of sets. ಇದರ ಡೆಫಿನೇಷನ್ಸ್ ನೋಡೋಣ ಅಂತ ಒನ್ ಬೈ ಒನ್. ಸಿ, ಯೂನಿಯನ್ ಆಫ್ ಸೆಟ್ಸ್. ಎ ಯೂನಿಯನ್ ಬಿ ಅಂದ್ರೆ ಏನ್ ಸರ್, ಸೆಟ್ ಎ ಒಳಗಡೆ ಒಂದಿಷ್ಟು ಎಲಿಮೆಂಟ್ಸ್ ಅದಾವ 1 2 3 ಅಂತೇಳಿ. ಸೆಟ್ ಬಿ ಒಳಗಡೆ 3 4 5 6 ಅಂತ ಎಲಿಮೆಂಟ್ಸ್ ಅದಾವ ಅಂತ ಹೇಳಿ ತಿಳ್ಕೊಡ್ರಿ. ನಾನು ಎ ಯೂನಿಯನ್ ಬಿ ಫೈಂಡ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಎದಾಗಿದ್ದವ್ರನ್ನು ಬರಿಬೇಕು, ಬಿದಾಗಿದ್ದವ್ರನ್ನು ಬರಿಬೇಕು, ಇಬ್ರದಾಗಿದ್ದವ್ರನ್ನು ಬರಿಬೇಕು. ಎಲಿಮೆಂಟ್ಸ್ ಅನ್ನ ರಿಪೀಟ್ ಮಾಡೋದಿಲ್ಲ ಅಂತಂದ್ರೆ ಯಾರು ಬರಿತೀವಿ, 1 2 3 4 5 6. ಓಕೆ, ಇಲ್ಲಿ 3 ಇಲ್ಲೂ ಐತಿ ಇಲ್ಲೂ ಐತಿ ಅಂತ ಹೇಳಿ 2 ಸಲ ಬರೆಯೋಂಗಿಲ್ಲ, ಯಾಕಂದ್ರೆ ವೈಲೇಷನ್ ಆಫ್ ಏನು ಸೆಟ್ ಥಿಯರಿ. ಸೆಟ್ ಒಳಗಡೆ ನಾವು ಎಲಿಮೆಂಟ್ಸ್ ಅನ್ನ ರಿಪೀಟ್ ಮಾಡೋದಿಲ್ಲ ಇಲ್ಲಿ. ಓಕೆ, ಎ ಯೂನಿಯನ್ ಬಿ ಅನ್ನ ನಾವು ಈ ರೀತಿನೂ ರೀಡ್ ಮಾಡ್ತೀವಿ, ಎ ಆರ್ ಬಿ ಅಂತಾನು ಕರಿತೀವಿ, ಐದರ್ ಎ ಆರ್ ಬಿ ಅಂತಾನು ಕರಿತೀವಿ, ಐದರ್ ಎ ಆರ್ ಬಿ. ಇವೆಲ್ಲ ಎ ಯೂನಿಯನ್ ಬಿಗೆನೆ ಯೂಸ್ ಮಾಡ್ತೀವಿ ನಾವು. ಓಕೆ, ನೆನ್ಪಿಟ್ಕೋಬೇಕು. ಎ ಆರ್ ಬಿ ಅಂತಂದ್ರೂ ಎ ಯೂನಿಯನ್ ಬಿನೇ, ಐದರ್ ಎ ಆರ್ ಬಿ ಅಂತ ಎಲ್ಲಾದ್ರೂ ವರ್ಡ್ ಬಂತಂತಾರೆ ಇಲ್ಲೂ ನಾವು ಎ ಯೂನಿಯನ್ ಬಿ ನ ಫೈಂಡ್ ಮಾಡ್ತೀವಿ, ಎ ಯೂನಿಯನ್ ಬಿ. ಓಕೆ, ಎ ಯೂನಿಯನ್ ಬಿ ದ ಒಂದಿಷ್ಟು ಪ್ರಾಪರ್ಟೀಸ್ ನೋಡ್ರಿ. ಯೂನಿಯನ್ ಆಫ್ ಸೆಟ್ ದ ಪ್ರಾಪರ್ಟೀಸ್ ಬಹಳ ಇಂಪಾರ್ಟೆಂಟ್. ನಂಬರ್ 1, ನೀವು ಎ ಯೂನಿಯನ್ ಬಿ ತಗೊಳ್ರಿ ಅಥವಾ ಬಿ ಯೂನಿಯನ್ ಎ ತಗೊಳ್ರಿ, ಬೋತ್ ಆರ್ ಈಕ್ವಲ್ ಟು ಈಚ್ ಅದರ್. ಇದಕ್ಕೆ ನಾವು ಕಮ್ಯೂಟೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ.
ಸಪೋಸ್ 3 ಸೆಟ್ ಅದಾವ ಅಂತ ಹೇಳ್ತಿ ಕೊಡ್ರಿ, ಎ ಬಿ ಸಿ, ಎ ಯೂನಿಯನ್ ಬಿ ಯೂನಿಯನ್ ಸಿ ಫೈಂಡ್ ಮಾಡಿದ್ರು ಒಂದೇ, ಅಥವಾ ಎ ಯೂನಿಯನ್ ಬಿ ದೆನ್ ಯೂನಿಯನ್ ಸಿ ಫೈಂಡ್ ಮಾಡಿದ್ರು ಒಂದೇ, ಆರ್ ಎಲ್ಸ್ ಎ ಯೂನಿಯನ್ ಸಿ ಯೂನಿಯನ್ ಬಿ ಫೈಂಡ್ ಮಾಡಿದ್ರು ಒಂದೇ. ಓಕೆ, ದೀಸ್ 3 ಆರ್ ಈಕ್ವಲ್ ಟು ಈಚ್ ಅದರ್. ನೆಕ್ಸ್ಟ್ ಪ್ರಾಪರ್ಟಿ, ಇದು ಬಹಳ ಇಂಪಾರ್ಟೆಂಟ್ ಪ್ರಾಪರ್ಟಿ. ಥರ್ಡ್ ಒನ್, ಎ ಯೂನಿಯನ್ ಎ ಒಂದ್ ಸೆಟ್ ಐತಿ, ಅದೇ ಸೆಟ್ ಜೊತೆ ನಾನು ಯೂನಿಯನ್ ತಗೊಂಡೆ ಅಂತಂದ್ರೆ ಯು ವಿಲ್ ಗೆಟ್ ದ ಸೇಮ್ ಸೆಟ್, ಅದೇ ಸೆಟ್ ಸಿಗುತ್ತೆ ನಿಮ್ಗೆ ಮತ್ತೆ. ಫೋರ್ತ್ ಪ್ರಾಪರ್ಟಿ, ಎ ಯೂನಿಯನ್ ವಿತ್ ಯೂನಿವರ್ಸಲ್ ಸೆಟ್. ಯಾವ ಸೆಟ್ ರೀ? ಯೂನಿವರ್ಸಲ್ ಸೆಟ್ ಜೊತೆ ಯೂನಿಯನ್ ತಗೊಂಡ್ರಿ ಅಂತಂದ್ರೆ ನೀವು ಮತ್ತೆ ನಿಮ್ಗೆ ಏನ್ ಸಿಗುತ್ತೆ ಅವಾಗ? ಯೂನಿವರ್ಸಲ್ ಸೆಟ್ ಸಿಗುತ್ತೆ. ಇದಕ್ಕೆ ಯೂನಿವರ್ಸಲ್ ಲಾ ಆಫ್ ಯೂನಿಯನ್ ಅಂತ ಕರಿತೀವಿ. ಸಪೋಸ್ ಸೆಟ್ ಎ ಐತಿ, ನಲ್ ಸೆಟ್ ಜೊತೆ ನಾವು ಯೂನಿಯನ್ ತಗೊಳಿಕತ್ತೀವಿ ಅಂತಂದ್ರೆ ಇನ್ ದಾಟ್ ಕೇಸ್ ಆಲ್ಸೋ ಯು ವಿಲ್ ಗೆಟ್ ದ ಸೇಮ್ ಸೆಟ್. ಇವು 3 ಬಹಳ ಇಂಪಾರ್ಟೆಂಟ್ ಪ್ರಾಪರ್ಟಿ, ನಮ್ಗೆ ಕೆಲವೊಂದು ಕ್ವಶನ್ ಸಾಲ್ವ್ ಮಾಡುವಾಗ ಯೂಸ್ ಆಗ್ತವೆ. ಮತ್ತೆ ಎ ಯೂನಿಯನ್ ಬಿ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ಬಿ ಯೂನಿಯನ್ ಎ, ಇದಷ್ಟು ನೆನಪಿಡ್ಲೇಬೇಕು ನೀವು. ಓಕೆ, ಹಾಗಾದ್ರೆ ಇಂಟರ್ಸೆಕ್ಷನ್ ಅಂತಂದ್ರೆ ಏನು? ಇಂಟರ್ಸೆಕ್ಷನ್ ಅಂತಂದ್ರೆ ಸಪೋಸ್ ಎ ಇಸ್ ಈಕ್ವಲ್ ಟು, ಒಂದು ಎಕ್ಸಾಂಪಲ್ ನೋಡ್ರಿ, ಸೇಮ್ 1 2 3 ತಗೊಳ್ಳೋಣ, ದೆನ್ ಬಿ ಇಸ್ ಈಕ್ವಲ್ಸ್ ಟು 2 3 4 5 ಅಂತ ತಗೊಳ್ರಿ. ಈಗ ಎ ಇಂಟರ್ಸೆಕ್ಷನ್ ಬಿ ಯಾರು ಈಕ್ವಲ್ ಆಗುತ್ತೆ? ಅವು ಎದಾಗೂ ಇರಬೇಕು, ಬಿದಾಗೂ ಇರಬೇಕು. ಆ ಎಲಿಮೆಂಟ್ಸ್ ಅನ್ನ ಮಾತ್ರ ನಾವು ಎ ಇಂಟರ್ಸೆಕ್ಷನ್ ಬಿ ಒಳಗಡೆ ಬರೀತೀವಿ. ಎದೊಳಗೆ ಯಾರು ಅದಾರ? 2 ಐತಿ, ಬಿ ಒಳಗೂ ಐತಿ, ಅದು ಬರೀರಿ. ಹಂಗಾರ 3 ಐತಿ, ಇಲ್ಲೂ ಐತಿ, ಇಲ್ಲೂ ಐತಿ, ಎರಡು ಕಡೆ ಐತಿ. ಸೊ 2, 3 ಇಸ್ ದಿ ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಅನ್ನ ನಾವು ಈ ರೀತಿನೂ ಬರಿತೀವಿ. ಯಾವ ರೀತಿ? ಎ ಅಂಡ್ ಬಿ ಅಂತ ಬರಿತೀವಿ. ನಾವು ಏನಂತ ಕರಿತೀವಿ? ಎ ಅಂಡ್ ಬಿ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಾಪರ್ಟೀಸ್ ನೋಡುದಾತಂದ್ರೆ, ಪ್ರಾಪರ್ಟೀಸ್ ಆಫ್ ಇಂಟರ್ಸೆಕ್ಷನ್. ಪ್ರಾಪರ್ಟೀಸ್ ಆಫ್ ಇಂಟರ್ಸೆಕ್ಷನ್ ನಂಬರ್ 1, ಎ ಇಂಟರ್ಸೆಕ್ಷನ್ ಬಿ ತಗೊಂಡ್ರು ಒಂದೇ, ಬಿ ಇಂಟರ್ಸೆಕ್ಷನ್ ಎ ತಗೊಂಡ್ರು ಒಂದೇ. ಕಮ್ಯುಟೇಟಿವ್ ಪ್ರಾಪರ್ಟಿ ಓಬೇ ಮಾಡುತ್ತಿಲ್ಲ. ನೆಕ್ಸ್ಟ್ ಅಸೋಸಿಯೇಟಿವ್ ಪ್ರಾಪರ್ಟಿ, ಎ ಯೂನಿಯನ್ ಬಿ ಯೂನಿಯನ್ ಸಿ ತಗೊಂಡ್ರು ಒಂದೇ, ಎ ಯೂನಿಯನ್ ಬಿ ಅಥವಾ ಯೂನಿಯನ್ ಸಿ ತಗೊಂಡ್ರು ಒಂದೇ, ಅಥವಾ ಎ ಯೂನಿಯನ್ ಸಿ, ಒಂದ್ ಸೆಕೆಂಡ್, ನಾನು ಸಾರಿ ಇಲ್ಲಿ ಯೂನಿಯನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಇಂಟರ್ಸೆಕ್ಷನ್ ತಗೋಬೇಕಾಗಿತ್ತು. ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅಂದ್ರು ಒಂದೇ, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅಂದ್ರು ಒಂದೇ, ಆರ್ ಎಲ್ಸ್ ಎ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಬಿ ಅಂತಂದ್ರು ಒಂದೇ. ಥರ್ಡ್ ಒನ್, ಎ ಇಂಟರ್ಸೆಕ್ಷನ್ ಎ ಏನಾಗುತ್ತೆ ಸರ್? ಸೆಟ್ ಜೊತೆ ಅದೇ ಸೆಟ್ ಅನ್ನು ಇಂಟರ್ಸೆಕ್ಷನ್ ತಗೊಂಡ್ರೆ ಏನಾಗುತ್ತೆ? ಯು ವಿಲ್ ಗೆಟ್ ದ ಸೇಮ್ ಸೆಟ್. ನಾಲ್ಕನೇದು, ಎ ಇಂಟರ್ಸೆಕ್ಷನ್ ವಿತ್ ಯೂನಿವರ್ಸಲ್ ಸೆಟ್. ನೆನ್ಪಿಟ್ಕೊಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಅವಾಗ ಎ ಬರುತ್ತೆ, ಯಾಕಂದ್ರೆ ದೊಡ್ಡವ್ರು ಯಾರಾಗ್ತಾರ? ಯೂನಿವರ್ಸಲ್ ಸೆಟ್. ಸಣ್ಣವ್ ಯಾರ? ಎ. ಇಂಟರ್ಸೆಕ್ಷನ್ ತಗೊಂಡಾಗ ಸಣ್ಣ ಸೆಟ್ ಬರುತ್ತೆ ಯೂನಿವರ್ಸಲ್ ಸೆಟ್ ಜೊತೆ. ಓಕೆ, ಯೂನಿಯನ್ ತಗೊಂಡ್ರೆ ದೊಡ್ಡ ಸೆಟ್ ಬರುತ್ತೆ. ಇದು ಡಿಫರೆನ್ಸ್. ನೆಕ್ಸ್ಟ್, ನಲ್ ಸೆಟ್ ಜೊತೆ ತಗೊಂಡ್ರಿ ಅಂತ ಹೇಳ್ತಿ ಕೊಡ್ರಿ, ಸೆಟ್ ಎಗೆ ಇಂಟರ್ಸೆಕ್ಷನ್, ದೆನ್ ಯು ವಿಲ್ ಗೆಟ್ ಸಣ್ಣ ಸೆಟ್ ಅಂತ ನಾನು ಹೇಳಿದ್ನಲ್ಲ. ಸಣ್ಣ ಸೆಟ್ ಯಾವ್ದು? ಇಲ್ಲಿ ನಲ್ ಸೆಟ್. ಇದ್ರೊಳಗಡೆ ಒಬ್ರು ಎಲಿಮೆಂಟ್ ಇರೋದು, ಆದ್ರೆ ಇದ್ರಾಗ ಒಬ್ಬರ ಎಲಿಮೆಂಟ್ಸ್ ಇರ್ತಾರೆ. ಸೊ ಇನ್ ದ್ಯಾಟ್ ಕೇಸ್ ಏನಾಗುತ್ತೆ? ನಲ್ ಸೆಟ್ ಇಂಟರ್ಸೆಕ್ಷನ್ ವಿತ್ ಎ ಬಿಕಮ್ಸ್ ನಲ್ ಸೆಟ್. ಆಮೇಲೆ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ನೀವು ನೆನ್ಪಿಡ್ಬೇಕಾಗತ್ತೆ. ಸಪೋಸ್ ಎ ಯೂನಿಯನ್ ಬಿ, ಇದು ಬಿ, ಎ ಯೂನಿಯನ್ ಬಿ ಇದು ಎ ಇಂಟರ್ಸೆಕ್ಷನ್ ಬಿ ಗೆ ಈಕ್ವಲ್ ಆತಂತಂದ್ರೆ ಇದೊಂದು ಪ್ರಾಪರ್ಟಿ ನೆನ್ಪಿಟ್ಕೋಬೇಕು ನೀವು ಕಂಪಲ್ಸರಿ. ಯಾವಾಗ ಪಾಸಿಬಲ್ ಐತೆ ಅಂದ್ರೆ ಎ ಈಸ್ ಈಕ್ವಲ್ ಟು ಬಿ ಇದ್ದಾಗ ಮಾತ್ರ ಪಾಸಿಬಲ್ ಐತಿ. ಇದನ್ನೆಲ್ಲಾದ್ರೂ ಒಂದ್ ಕಡೆ ನೋಟ್ ಮಾಡ್ಕೊಡ್ರಿ. ಏನ್ ಹೇಳ್ರಿ? ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಬಿ. ಯೂನಿಯನ್ ಈಸ್ ಈಕ್ವಲ್ ಟು ಇಂಟರ್ಸೆಕ್ಷನ್ ಆಯ್ತು ಅಂತಂದ್ರೆ ಅದು ಯಾವಾಗ ಸಾಧ್ಯ ಐತೆ ಅಂದ್ರೆ ಎ ಶುಡ್ ಬಿ ಈಕ್ವಲ್ಸ್ ಟು ಬಿ ಇದ್ದಾಗ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಇದೆ.
ನೆಕ್ಸ್ಟ್ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್. ಇಲ್ಲೇ ಎಲ್ಲರೂ ಜಾಸ್ತಿ ಮಿಸ್ಟೇಕ್ ಮಾಡೋದಂತಂದ್ರೆ ಕಾಂಪ್ಲಿಮೆಂಟ್ ಒಳಗಡೆ ಸಪೋಸ್ ಇದಕ್ಕೆ ಕಂಪಲ್ಸರಿ ಯೂನಿವರ್ಸಲ್ ಸೆಟ್ ಡಿಫೈನ್ ಮಾಡ್ಬೇಕಾಗತ್ರಿ. ಒಂದು ಯೂನಿವರ್ಸಲ್ ಸೆಟ್ ಬರೀತ ನೋಡ್ರಿ ನಾನು ಇಲ್ಲಿಗ ಯು ಇಸ್ ಈಕ್ವಲ್ ಟು 1 2 3 4 5 6 7 8 9 ಅಂತ ಒಂದು ಯೂನಿವರ್ಸಲ್ ಸೆಟ್ ಐತೆ ಅಂತ ಅನ್ಕೊಡು. ಸೆಟ್ ಎ ಇಸ್ ಈಕ್ವಲ್ ಟು 2 4 6 8 ಅಂತ ಬರ್ತೀನಿ ನಾನು. ಹಾಗಾದ್ರೆ ಕಾಂಪ್ಲಿಮೆಂಟ್ ಅನ್ನ ಯಾವ ರೀತಿ ಡಿನೋಟ್ ಮಾಡ್ತೀವಿ? ಎ ಡ್ಯಾಶ್ ಅಂತಾನು ಬರೀತಾರೋ, ಒಂದೊಂದ್ಸಲ ಎ ಟು ದ ಪವರ್ ಸಿ ಅಂತಾನು ಬರೀತಾರೆ. ಇದು ಯಾರಿಗೆ ಈಕ್ವಲ್ ಇರ್ತದೆ ಅಂದ್ರೆ ಯು ಮೈನಸ್ ಎ ಈಕ್ವಲ್ ಇರ್ತದೆ. ಯಾರಿಗೆ ಈಕ್ವಲ್ ಇರ್ತತಿ? ಯು ಮೈನಸ್ ಎ. ಹಂಗಂದ್ರೆ ಏನ್ರಿ ಸರ್ ಅಂದ್ರೆ ಸೆಟ್ ಯು ಒಳಗಿದ್ದು ಎಲ್ಲಾ ಬರಿಬೇಕು, ಆ ಎಲಿಮೆಂಟ್ಸ್ ಏನಾದ್ರೂ ಎ ಒಳಗಡೆ ಇದ್ವು ಅಂತಂದ್ರೆ ಬಿಡಬೇಕು. ಈ ರೀತಿನ ಅರ್ಥ ಮಾಡ್ಕೊಡ್ರಿ ನೀವು. ಯು ಒಳಗಡೆ 1 ಐತಿ, ಆದ್ರೆ ಎ ಒಳಗಡೆ ಐತೇನೋ? ಇಲ್ಲ ಅಂದ್ರೆ ಬರಿಬೇಕು. ಸೊ ಬೆಟರ್ ಏನ್ ಮಾಡ್ಕೊಂಡ್ಬಿಡ್ರಿ, ಎ ಕಾಂಪ್ಲಿಮೆಂಟ್ ಫೈಂಡ್ ಮಾಡುವಾಗ ಎ ಒಳಗೆ ಇದ್ದವ್ರ ಎಲ್ಲಾ ಎಲಿಮೆಂಟ್ಸ್ ಯುದಾಗ ಮಾರ್ಕ್ ಮಾಡ್ಕೊಂಡ್ಬಿಟ್ರಿ. ಫಸ್ಟ್ 2 ಐತಿ, ಅದನ್ನ ಬರಿಬಾರ್ದ, 4 ಬರಿಬಾರ್ದ್ರಿ, 6 ಬರಿಬಾರ್ದು, 8 ಬರಿಬಾರ್ದು, ಉಳ್ದವ್ರನ್ನೆಲ್ಲಾನು ಬರಿಬೇಕು. ಸೊ ಹಂಗಾದ್ರೆ 1 3 5 7 9 ಆಗತ್ರಿ ಎ ಕಾಂಪ್ಲಿಮೆಂಟ್. ಅರ್ಥ ಆಗತೈತಿ? ಎ ಕಾಂಪ್ಲಿಮೆಂಟ್. ಮತ್ತೆ ಏನಾದ್ರೂ ಒಳ್ಳೆ ಕಾಂಪ್ಲಿಮೆಂಟ್ ತಗೊಂಡ್ರಂದ್ರ ಅದು ಯಾರಿಗೆ ಈಕ್ವಲ್ ಆಗ್ತೈತ್ರಿ? ಎಗೆ ಈಕ್ವಲ್ ಆಗ್ತೈತಿ. ಕಾಂಪ್ಲಿಮೆಂಟ್ ಆಫ್ ಅ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು ಒರಿಜಿನಲ್ ಸೆಟ್. ಲಾ ಆಫ್ ಡಬಲ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ ನಾವು. ಓಕೆ, ದೆನ್ ಕಮಿಂಗ್ ಟು ದ ಡಿಫರೆನ್ಸ್ ಆಫ್ ಸೆಟ್ಸ್. ಎ ಮೈನಸ್ ಬಿ ಯಾವ ರೀತಿ ಬರಿತೀವಿ ಸರ್? ಎ ಮೈನಸ್ ಬಿ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತಾನೆ ನೋಡ್ರಿ. ಸೆಟ್ ಎ ಒಳಗೆ ಇದ್ದವ್ರನ್ನ ಬರಿಬೇಕು, ಬರಿತಾ ಹೋಗ್ಬೇಕು. ಆ ಎಲಿಮೆಂಟ್ ಒಂದ್ ವೇಳೆ ಏನಾದ್ರೂ ಬಿ ಒಳಗೆ ಪ್ರೆಸೆಂಟ್ ಇತ್ತಂದ್ರೆ ಅದನ್ನ ಬಿಡ್ಬೇಕು, ಬರಿಬಾರ್ದು. ಎಕ್ಸಾಂಪಲ್ ನೋಡ್ರಿ, ಸಪೋಸ್ ಸೆಟ್ ಎ ಇಸ್ ಈಕ್ವಲ್ ಟು 1 2 3 4 5 ಅಂತ ಅನ್ಕೊಡ್ರಿ. ಬಿ ಇಸ್ ಈಕ್ವಲ್ಸ್ ಟು 2 4 6 8 9 ಅಂತ ಅನ್ಕೊಳ್ಳಿ. ಈಗ ನನಗೆ ಎ ಮೈನಸ್ ಬಿ ಫೈಂಡ್ ಮಾಡ್ಬೇಕಾಗಿತ್ತು. ಮೊದಲ ಸೆಟ್ ಯಾರದಾರ್ರಿ? ಎ ಅದಾರ. ಎ ಒಳಗಿಂದ ಅಷ್ಟ ನೀವು ಅಬ್ಸರ್ವ್ ಮಾಡ್ಬೇಕು. ಎ ಒಳಗಡೆ 1 ಐತಿ, ಅದು ಬಿ ಒಳಗಡೆ ಐತೇನು ಅಂದ್ರೆ ಏನ್ ಮಾಡ್ಬೇಕು ಹೇಳ್ತೀನಿ ಕೇಳ್ರಿ. ಎದಾಗ ಬಿದಾಗ ಕಾಮನ್ ಇದ್ದ ಎಲಿಮೆಂಟ್ಸ್ ಅನ್ನ ಎ ಒಳಗಡೆ ಬಿಡ್ಬೇಕು. ಯಾರ ಒಳಗಡೆ ಬಿಡ್ಬೇಕ? ಎ ಒಳಗಡೆ. ಎದಾಗ ಬಿದಾಗ ಕಾಮನ್ ಇದ್ದವ್ರು ಯಾರ್ಯಾರು? 2 ಇದ್ರಾಗ ಐತಿ, ಇದ್ರಾಗ ಐತಿ, ಮತ್ತ 4 ಐತಿ. ಸೊ ಅವ್ರು ಮಾರ್ಕ್ ಮಾಡ್ಕೊಂಡ್ಬಿಡ್ರಿ. 2ನು ಬೇಡ ನಮ್ಗ, ಮತ್ 4ನು ಬೇಡ, ಉಳಿದವ್ರನ್ನ ಬರ್ದ್ ಬಿಡುದು. ಯಾರನ್ನ ಬರೀತೀರಿ? 1 3 ಮತ್ತೆ 5. ಇದು ಯಾವ್ದು? ಎ ಮೈನಸ್ ಬಿ. ಇದ ಒಂದ್ ವೇಳೆ ಬಿ ಮೈನಸ್ ಎ ಬರೀದಿತ್ತಂತಂದ್ರೆ ನಿಮಗ ಏನ್ ಮಾಡ್ಬೇಕು? ಈ ಕಾಮನ್ ಎಲಿಮೆಂಟ್ಸ್ ಅನ್ನ ಯಾವ್ದ್ರೊಳಗೆ ಬಿಡ್ಬೇಕ್ರಿ? ಸೆಟ್ ಬಿ ಒಳಗಡೆ ಎಕ್ಸ್ಕ್ಲೂಡ್ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಸೊ 6 8 9 ಆಯ್ತು. ಎ ಮೈನಸ್ ಬಿ ಇದು ಬಿ ಮೈನಸ್ ಎಗೆ ಈಕ್ವಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದರಿಂದ ಒಂದು ಕನ್ಕ್ಲೂಷನ್ ನಾವು ಡ್ರಾ ಮಾಡ್ತೀವಿ. ಏನಂತ? ಎ ಮೈನಸ್ ಬಿ ಇಸ್ ನಾಟ್ ಈಕ್ವಲ್ಸ್ ಟು ಬಿ ಮೈನಸ್ ಎ. ಎಸ್, ನಾನು ಆಗ್ಲೇ ಹೇಳಿದ್ದಲ್ಲ, ಎಲಿಮೆಂಟ್ಸ್ ಇನ್ ಯು ಬಟ್ ನಾಟ್ ಇನ್ ಎ, ಅದು ಕಾಂಪ್ಲಿಮೆಂಟ್ ಒಳಗಡೆ ಇರ್ತದೆ. ನೀವು ಇದ್ರದ್ದು ವೆನ್ ಡಯಾಗ್ರಾಮ್ ನೋಡೋದಾತಂತಂದ್ರೆ ನಾನು ಇಲ್ಲೇ ಹೇಳ್ಬಿಡ್ತೇನೆ ನಿಮ್ಗೆ. ಇಲ್ಲಿ ಯೂನಿವರ್ಸಲ್ ಸೆಟ್, ಇದು ರೆಕ್ಟಾಂಗಲ್ ಶೇಪ್ನಾಗ ಇರೋದು ಯೂನಿವರ್ಸಲ್ ಸೆಟ್ ರೀ. ಇದು ಸೆಟ್ ಎ. ಓಕೆ, ಈಗ ಈ ಸರ್ಕಲ್ ಅನ್ನ ಬಿಟ್ಟು ಹೊರಗಡೆ ರೀಜನ್ ಏನೈತಲ್ಲ, ಇದೇನ್ ರೆಪ್ರೆಸೆಂಟ್ ಮಾಡುತ್ತಂತಂದ್ರೆ ಎ ಕಾಂಪ್ಲಿಮೆಂಟ್ ರೆಪ್ರೆಸೆಂಟ್ ಮಾಡುತ್ತೆ. ಕಾಂಪ್ಲಿಮೆಂಟ್ ಅಂದ್ರೆ ಅದನ್ನ ಬಿಟ್ಟು, ಈಗ ನಾ ಎ ಕಾಂಪ್ಲಿಮೆಂಟ್ ಅಂತ ಬಿಟ್ಟು ಬರ್ದೇನಂತಂದ್ರ ಯು ಒಳಗ ಏನ್ ಬಿಟ್ಟು ಅಂತಂದ, ಬಿ ಕಾಂಪ್ಲಿಮೆಂಟ್ ಅಂತ ಬರ್ದೇನಂದ್ರ ಯು ಒಳಗ ಬಿನ್ ಬಿಟ್ಟು ಅಂತ. ಎ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಅಂತ ಬರ್ದೀನಿ ಅಂತಂದ್ರೆ ಯು ಒಳಗ ಯಾರು ಬಿಡ್ಬೇಕ? ಎ ಯೂನಿಯನ್ ಬಿನ್ ಬಿಡಬೇಕು ಅಂತ ಎಕ್ಸ್ಕ್ಲೂಡ್ ಮಾಡೋದು.
ಬಿಟ್ಬಿಡೋದು. ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತಂದ್ರೆ ಅದು ಯಾರಿಗೆ ಈಕ್ವಲ್ ಆಗುತ್ತೆ? ಯು ಮೈನಸ್ ಎ ಇಂಟರ್ಸೆಕ್ಷನ್ ಬಿ ಆಗುತ್ತೆ. ಓಕೆ, ಸೊ ಆಗ್ಲೇ ಹೇಳಿದ ಹಾಗೆ ಯೂನಿಯನ್ ಅನ್ನ ಆರ್ ಇಂದ ಡಿನೋಟ್ ಮಾಡ್ತೀವಿ, ಇಂಟರ್ಸೆಕ್ಷನ್ ಅನ್ನ ಆಂಡ್ ಇಂದ ಡಿನೋಟ್ ಮಾಡ್ತೀವಿ, ಕಾಂಪ್ಲಿಮೆಂಟ್ ಅನ್ನ ನಾಟ್ ಆರ್ ರಿಲೇಟಿವ್ ಟು ಯು ಅಂತ ನಾವು ಡಿನೋಟ್ ಮಾಡ್ತೀವಿ. ಈ ವರ್ಡ್ಸ್ ನೆನ್ಪಿಟ್ಕೊಡ್ರಿ. ಡಿಫರೆನ್ಸ್ ಅನ್ನ ಎ ಬಟ್ ನಾಟ್ ಬಿ ಅಂತ ಕರಿತೀವಿ. ಈಗ ಎ ಮೈನಸ್ ಬಿ ಅಂದ್ರೆ ಏನ್ ಹೇಳ್ರಿ? ಎ ಬಟ್ ನಾಟ್ ಬಿ ಅಂತಂದ. ನಾಟ್ ಬಿ ಯಾಕ? ಎ ಒಳಗ್ ಇರ್ಬೇಕು, ಅವು ಬಿ ಒಳಗ ಇರಬಾರ್ದು ಅಂತ. ಓಕೆ, ಬಿ ಮೈನಸ್ ಎ ಅಂತಂದ್ರೆ ಏನ್ ಹೇಳ್ರಿ? ಬಿ ಬಟ್ ನಾಟ್ ಎ ಅಂತಂದ. ಬಿ ಒಳಗ್ ಇರ್ಬೇಕ, ಅವು ಎ ಒಳಗ್ ಇರಬಾರ್ದು. ಎ ಒಳಗ್ ಇರಬಾರ್ದು ಅಂತಂದ್ರ ಕಾಮನ್ ಇದ್ದವ್ರನ್ನ ಬಿ ಒಳಗ್ ಬಿಡಬೇಕು, ಅದು ಬಿ ಮೈನಸ್ ಯಾಕೆ. ಕಾಮನ್ ಇದ್ದವ್ರನ್ನ ಎ ಒಳಗ್ ಬಿಟ್ರೆ ಅದು ಎ ಮೈನಸ್ ಬಿ ಆಗುತ್ತೆ. ಎಸ್, ಇದ್ರದ್ದು ಮ್ಯಾಥಮೆಟಿಕಲ್ ನಾವು ಯಾವ ರೀತಿ ನೆನಪಿಡಬೇಕು, ಇದು ಬಹಳ ಇಂಪಾರ್ಟೆಂಟ್. ಎ ಯೂನಿಯನ್ ಬಿ ಅನ್ನ ಈ ರೀತಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಎ ಇಂಟರ್ಸೆಕ್ಷನ್ ಬಿ ಅನ್ನ ಎಕ್ಸ್ ಬಿಲಾಂಗ್ಸ್ ಟು ಎ ಅಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಅಟ್ ಎ ಟೈಮ್, ಎರಡೂದ್ರಾಗೂ ಇರ್ಬೇಕು ಅವ್ರು. ನೆಕ್ಸ್ಟ್ ಎ ಕಾಂಪ್ಲಿಮೆಂಟ್ ಅಂದ್ರೆ ಏನ್ ಹೇಳ್ರಿ? ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಯೂನಿವರ್ಸಲ್ ಸೆಟ್, ಅದು ಯೂನಿವರ್ಸಲ್ ಸೆಟ್ ಒಳಗಡೆ ಇರ್ಬೇಕು, ಅದ್ರ ಸೆಟ್ ಎ ಒಳಗಡೆ ಇರಬಾರ್ದು, ಅದು ಎ ಕಾಂಪ್ಲಿಮೆಂಟ್ ಒಳಗಡೆ ಇರುತ್ತೆ. ನೆಕ್ಸ್ಟ್ ಎ ಮೈನಸ್ ಬಿ ಅಂತಂದ್ರೆ ಎಕ್ಸ್ ಬಿಲಾಂಗ್ಸ್ ಟು ಎ ಬಟ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ ಅಂತ ನಾವು ಎ ಮೈನಸ್ ಬಿ ಅನ್ನ ಡಿನೋಟ್ ಮಾಡ್ತೀವಿ. ದೆನ್ ಒಂದಿಷ್ಟು ನೀವು ನೆನ್ಬಿಟ್ಕೋಬೇಕಿಲ್ಲಿ. ಯೂನಿಯನ್ ಅಂತಂದ್ರೆ ನಾವು ಎಲ್ಲವನ್ನೂ ಕಂಬೈನ್ ಮಾಡ್ತೀವಿ, ನೆನ್ಬಿಟ್ಕೋಬೇಕಿಲ್ಲಿ, ಎಲ್ಲಾನು ಕಂಬೈನ್ ಮಾಡ್ತೀವಿ. ಇಂಟರ್ಸೆಕ್ಷನ್ ಅಂತಂದ್ರೆ ಓನ್ಲಿ ಕಾಮನ್ ಪಾರ್ಟ್, ಅಂದ್ರೆ ಅದು ಸ್ಮಾಲರ್ ರೀಜನ್ ಇರುತ್ತೆ ಎಲ್ಲಾದ್ರೊಳಗ. ನಾನು ವೆನ್ ಡಯಾಗ್ರಾಮ್ ಡ್ರಾ ಮಾಡೋ ಮುಂದೆ ನಾನು ನಿಮ್ಗೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರೊಳಗಡೆ ಸಾಕಷ್ಟು ಕ್ವಶನ್ಸ್ಗಳು ವೆನ್ ಡಯಾಗ್ರಾಮ್ ಇಂದನೇ ಸಾಲ್ವ್ ಆಗ್ತವೆ. ನೆಕ್ಸ್ಟ್ ಎ ಮೈನಸ್ ಬಿ ಒಳಗಡೆ ಏನಾಗುತ್ತೆ? ರಿಮೂವ್ಸ್ ಬೀಸ್ ಎಲಿಮೆಂಟ್ಸ್ ಫ್ರಾಮ್ ಎ. ನಾನು ಅದನ್ನ ಕನ್ನಡದಾಗ ಹೇಳಿನಿ, ಇಲ್ಲಿ ಇಂಗ್ಲಿಷ್ನಾಗ ಕೊಟ್ಟಿನಿ ಅಷ್ಟೇ. ಬಿ ಮೈನಸ್ ಎ ಅಂತಂದ್ರೆ ರಿಮೂವ್ಸ್ ಎಸ್ ಎಲಿಮೆಂಟ್ಸ್ ಫ್ರಾಮ್ ಬಿ ಬಟ್ ನಾಟ್ ದ ಸೇಮ್. ಇವೆರಡು ಈಕ್ವಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಎ ಕಾಂಪ್ಲಿಮೆಂಟ್ ಆಲ್ವೇಸ್ ನೀಡ್ಸ್ ಯು ಮೈನಸ್ ನೋ ಯು ನೋ ಕಾಂಪ್ಲಿಮೆಂಟ್. ಒಂದ್ ವೇಳೆ ನೋ ಯು ಯೂನಿವರ್ಸಲ್ ಸೆಟ್ ಇಲ್ಲ ಅಂತಂದ್ರೆ ಅಲ್ಲಿ ಕಾಂಪ್ಲಿಮೆಂಟ್ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಕಂಪಲ್ಸರಿ ಕಾಂಪ್ಲಿಮೆಂಟ್ ಬರೀಬೇಕಾದ್ರೆ ಯೂನಿವರ್ಸಲ್ ಸೆಟ್ ಕೊಟ್ಟಿರ್ಲೇಬೇಕು. ಕಾಂಪ್ಲಿಮೆಂಟ್ ಆಫ್ ಕಾಂಪ್ಲಿಮೆಂಟ್ ಈಸ್ ಆಲ್ವೇಸ್ ದಿ ಗಿವನ್ ಸೆಟ್. ಎ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್, ಎ ಡ್ಯಾಶ್ ಹೋಲ್ ಡ್ಯಾಶ್ ಅದು ಯಾರು ಈಕ್ವಲ್ ಇರುತ್ತೆ? ಎ ಈಕ್ವಲ್ ಇರುತ್ತೆ. ಎಕ್ಸ್ ಡ್ಯಾಶ್ ಹೋಲ್ ಡ್ಯಾಶ್ ಅದು ಯಾರು ಈಕ್ವಲ್ ಇರುತ್ತೆ? ಎಕ್ಸ್ ಈಕ್ವಲ್ ಇರುತ್ತೆ. ಬಿ ಡ್ಯಾಶ್ ಹೋಲ್ ಡ್ಯಾಶ್ ಅದು ಯಾರು ಈಕ್ವಲ್ ಇರುತ್ತೆ? ಬಿ ಈಕ್ವಲ್ ಇರುತ್ತೆ. ನೆಕ್ಸ್ಟ್ ಈ ಒಂದಿಷ್ಟು ನೀವು ಇಂಪಾರ್ಟೆಂಟ್ ನೋಟ್ಸ್ ಮಾಡ್ಕೊಡ್ರಿ. ಎ ಮೈನಸ್ ಬಿ ಇದು ಯಾರು ಈಕ್ವಲ್ ಆಗ್ತೈತೆ ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಈಕ್ವಲ್ ಆಗ್ತೈತೆ. ಎ ಮೈನಸ್ ಬಿ ಅಂದ್ರೆ ಎ ಬಟ್ ನಾಟ್ ಬಿ. ಆಮೇಲೆ ಎ ಮೈನಸ್ ಬಿ ಆಯ್ತಾ? ಈಗ ನಿಮ್ಗೆ ಬಿ ಮೈನಸ್ ಎ ಯಾರು ಈಕ್ವಲ್ ಆಗತ್ತೆ ಸರ್? ಬಿ ಮೈನಸ್ ಎ ಯಾರು ಈಕ್ವಲ್ ಆಗ್ತೈತೆ ಅಂದ್ರೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಆಗುತ್ತೆ. ಯಾರು ಈಕ್ವಲ್ ಆಗುತ್ತೆ? ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ. ನಾನು ಇಲ್ಲೇ ವೆನ್ ಡಯಾಗ್ರಾಮ್ ಡ್ರಾ ಮಾಡಿ ಹೇಳ್ಬಿಡ್ತೇನೆ ನೋಡ್ರಿ ನಿಮ್ಗೆ. ಇದು ಸೆಟ್ ಎ ರೀ, ಇದು ಸೆಟ್ ಬಿ. ಇದೇನು ರೆಕ್ಟಾಂಗಲ್ ಕಾಣಾಕ್ತೈತಿಲ್ಲ ಅದು ಯೂನಿವರ್ಸಲ್ ಸೆಟ್. ಈ ರೀಜನ್ ಏನ್ ಕಾಣಾಕತ್ತಲ್ಲ ಇದು ಏನಂತಂದ್ರೆ ಎ ಬಟ್ ನಾಟ್ ಬಿ ಅಂದ್ರೆ ಎ ಮೈನಸ್ ಬಿ ಅಂತಾನು ಕರಿಬಹುದು, ನೀವು ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತಾನು ಕರಿಬಹುದು ಈ ರೀಜನ್. ಓಕೆ, ನೆಕ್ಸ್ಟ್ ಹಂಗಾದ್ರೆ ಈ ರೀಜನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಯಾವುದು? ಇದು ಬಿ ಮೈನಸ್ ಎ, ಬಿ ಮೈನಸ್ ಎ ಅಂದ್ರೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ. ಮತ್ತೆ ಈ ಮಿಡಲ್ ರೀಜನ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಎ ಇಂಟರ್ಸೆಕ್ಷನ್ ಬಿ ರೆಪ್ರೆಸೆಂಟ್ ಮಾಡುತ್ತೆ. ಈಗ ನಾ ಏನ್ ಇವು ಮೂರು ರೀಜನ್ ಹೇಳಿದ್ನಲ್ಲ, ಇವು ಮೂರು ಎಂತ ಸೆಟ್ಸ್ ಆಗ್ತಾವ ಅಂದ್ರೆ ಡಿಸ್ ಜಾಯಿಂಟ್ ಸೆಟ್ಸ್ ಆಗ್ತಾವ. ಎಂತ ಸೆಟ್ಸ್ ಆಗ್ತಾವ್ರಿ? ಡಿಸ್ ಜಾಯಿಂಟ್ ಸೆಟ್ಸ್. ಡಿಸ್ ಜಾಯಿಂಟ್ ಸೆಟ್ಸ್ ಅಂದ್ರೆ ಏನು? ಎರಡು ಸೆಟ್ ಅದಾವ ಅಂತ ಹೇಳ್ತಿ ಕೊಡ್ರಿ, ಎ ಮತ್ತು ಬಿ. ಇವೆರಡು ಡಿಸ್ಜಾಯಿಂಟ್ ಯಾವಾಗ ಆಗ್ತಾವ ಅಂದ್ರೆ ಅವೆರಡು ಇಂಟರ್ಸೆಕ್ಷನ್ ಒಂದ್ ವೇಳೆ ನಲ್ ಸೆಟ್ ಈಕ್ವಲ್ ಇತ್ತಂದ್ರೆ, ಅಂದ್ರೆ ಇಬ್ರು ಒಳಗೂ ಯಾರು ಒಬ್ರು ಕಾಮನ್ ಇರಬಾರ್ದು, ಒಂದ್ ಎಲಿಮೆಂಟ್ ಕೂಡ ಕಾಮನ್ ಇರಬಾರ್ದು. ಅವಾಗ ಇವೆರಡೂ ಸೆಟ್ಗೆ ನಾವೇನಂತ ಕರಿತೀವಿ ಅಂದ್ರೆ ಡಿಸ್ ಜಾಯಿಂಟ್ ಸೆಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಿಸ್ ಜಾಯಿಂಟ್ ಸೆಟ್ಸ್. ಹಂಗ
ಈಗ ಇಲ್ಲೇನ್ ಮಾಡ್ಕೊಂಡಿಲ್ಲ, ಯೆಲ್ಲೋ ಕಲರು ಮತ್ತೆ ಇದು ಬ್ಲೂ ಕಲರು ಮತ್ತೆ ಎ ಇಂಟರ್ಸೆಕ್ಷನ್ ಬಿ, ಇವು ಮೂರರ ಒಳಗೂ ಏನೂ ಕಾಮನ್ ಇರುವುದಿಲ್ಲ. ಅದು ಹೆಂಗಿರುವುದಿಲ್ಲ ಅನ್ನೋದು ಎಕ್ಸಾಂಪಲ್ ನಾನು ಮೂಲಕ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮ್ಗೆ. ಓಕೆ, ಇವು ಮೂರು ಎಕ್ಸಾಂಪಲ್ ಫಾರ್ ಯಾರಿಗೆ? ಡಿಸ್ಜಾಯಿಂಟ್ ಸೆಟ್ಸ್ಗೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕೊಟ್ಟ ನಿಮ್ಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ಕೇಸ್ ಒಳಗಡೆ ಇದು ಯೂಸ್ ಆಗುತ್ತೆ ನಿಮಗೆ. ನೆಕ್ಸ್ಟ್, ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ನಲ್ ಸೆಟ್ ಇತ್ತಂದ್ರೆ ಡಿಸ್ಜಾಯಿಂಟ್. ಆಗ್ಲೇ ಹೇಳಿದೆ. ಫ್ರೀಕ್ವೆಂಟ್ಲಿ ಕನ್ಫ್ಯೂಸ್ಡ್ ಕಾನ್ಸೆಪ್ಟ್ ಏನಂದ್ರೆ ಎ ಮೈನಸ್ ಬಿ ವರ್ಸಸ್ ಎ ಡ್ಯಾಶ್. ಎ ಮೈನಸ್ ಬಿ ನ ಬೇರೆ ರೀ, ಎ ಡ್ಯಾಶ್ ಬೇರೆ, ಮತ್ತೆ ಎ ಇಂಟರ್ಸೆಕ್ಷನ್ ಬಿ. ಇವು ಮೂರದ್ರ ನಡುವೆ ಡಿಫರೆನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವು, ಅಲ್ಲಿ ಏನೇನು ಕೊಟ್ಟಿರ್ತಾರೋ ಅಂತ ಹೇಳಿ. ಎ ಮೈನಸ್ ಬಿ ಅಂದ್ರೆ ಎ ಬಟ್ ನಾಟ್ ಬಿ, ಓನ್ಲಿ ಎ ಅಂತಂದಂಗದ ಎ ಮೈನಸ್ ಬಿ. ಎ ಕಾಂಪ್ಲಿಮೆಂಟ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಯೂನಿವರ್ಸಲ್ ಸೆಟ್. ಓಕೆ, ಏನು ಬಿಟ್ಟು ಉಳಿಕಿದ್ದು ಅಂತ. ನೆಕ್ಸ್ಟ್, ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೆ ಎದಾಗ ಬಿದಾಗ ಎರಡೂದ್ರಾಗೂ ಕಾಮನ್ ಇರೋರು ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೆ. ಓಕೆ, so with this we will conclude the session. In the next session we will discuss about the questions which are based on these particular concepts. ಆಮೇಲೆ ವೆನ್ ಡಯಾಗ್ರಾಮ್ ಬಗ್ಗೆ ಡಿಸ್ಕಷನ್ ಮಾಡೋಣ, ಯಾವ ರೀತಿ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಆಮೇಲೆ ಅಪ್ಲಿಕೇಶನ್ಸ್ ಆಫ್ ಸೆಟ್ ಥಿಯರಿ ಎಲ್ಲಿ ಯೂಸ್ ಆಗ್ತೈತಿ. ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ. ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಏನಾಗುತ್ತೆ. ಓಕೆ, ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂಸ್ ಕೆಲವೊಂದ್ರ ಬಗ್ಗೆ ನಾನು ನಿಮ್ಗೆ ಡಿಸ್ಕಷನ್ ಮಾಡ್ತೀನಿ. ಈ ಒಂದು ಕಾನ್ಸೆಪ್ಟ್ ನಾನು ಏನಾದರೂ ಈಗ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿರೋದು ನಿಮಗೆಲ್ಲ ಕ್ಲಿಯರ್ ಇತ್ತು ಅಂತಂತಂದ್ರೆ ಯು ಪ್ಲೀಸ್ ಡೂ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಯಾರ್ಯಾರ ವಿದ್ಯಾರ್ಥಿ ಮಿತ್ರರು ಸ್ಟಡಿ ಮಾಡ್ತಾ ಇದ್ದೀರಿ ಅವರೆಲ್ಲರಿಗೂ ಶೇರ್ ಮಾಡ್ರಿ. ಬೇಸ್ಡ್ ಆನ್ ದಿ ರಿವ್ಯೂ ನಾನು ಯಾವ ರೀತಿ ವ್ಯೂಸ್ ಬರ್ತೈತಿ ಮತ್ತು ಯಾವ ರೀತಿ ಲೈಕ್ಸ್ ಬರ್ತಾವ, ಆ ಬೇಸ್ ಮೇಲೆ ನಾನು ಸೆಕೆಂಡ್ ಪಾರ್ಟನ್ನು ಕಂಟಿನ್ಯೂ ಮಾಡ್ತೀನಿ.